ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ಭಾರತ ಹಾಗೂ ನೆದರ್ಲ್ಯಾಂಡ್ಸ್ ಮುಖಾಮುಖಿಯಾಗಲಿವೆ. ಒಂದ್ ಕಡೆ 3-3 ಪಂದ್ಯಗಳಲ್ಲಿ ಗೆದ್ದು ಭಾರತ ತಂಡ ಮುನ್ನುಗ್ತಾ ಇದೆ. ಇನ್ನೊಂದ್ ಕಡೆ 3-3 ಪಂದ್ಯಗಳನ್ನ ಸೋತ ನೆದರ್ಲ್ಯಾಂಡ್ಸ್ಗೆ ಇದು ಕೊನೆಯ ಪಂದ್ಯ. ಇದರ ಜೊತೆಗೆ ಪಾಕಿಸ್ತಾನ ಹಾಗೂ ನಮೀಬಿಯಾ ಮ್ಯಾಚ್ ಕೂಡ ಇದೆ. ಪಾಕಿಸ್ತಾನ್ಗೆ ಇದು ಮಾಡು ಇಲ್ಲವೇ ಮಡಿ ಪಂದ್ಯ. ಮತ್ತೊಂದ್ ಕಡೆ ದೈತ್ಯ ಆಸ್ಟ್ರೇಲಿಯಾ ತಂಡ ಲೀಗ್ನಿಂದ ಹೊರಬಿದ್ದಿದೆ. ಈ ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ T20 ಕ್ರಿಕೆಟ್ ವಿಶ್ವ ಸಮರ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಪ್ರೇಮ್ ಕುಮಾರ್ ಇದ್ದಾರೆ. ಹೆಲೋ ಪ್ರೇಮ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಪಾಟೀಲ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಘುವೀರ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ರಘುವೀರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪ್ರೇಮ್ ಸರ್, ನಿಮ್ಮಿಂದ ಶುರು ಮಾಡೋದಾದ್ರೆ, ಆಸ್ಟ್ರೇಲಿಯಾ ತಂಡ ಒಂದು ದೈತ್ಯ ತಂಡ. ಈ ತಂಡ ಇದೀಗ ಲೀಗ್ನಿಂದ ಹೊರ ಬಿದ್ದಿದೆ. ಜೊತೆಗೆ ಇದರ ಮೈನಸ್ ಏನೆಲ್ಲ ಇತ್ತು ಈ ತಂಡದ್ದು, ಹಾಗೆ ಈ ಹಿಂದೆ ನಾವು ನೋಡಿದಾಗ 2023ರಲ್ಲಿ ಮಿಚೆಲ್ ಮಾರ್ಷ್ ಅವರು ಆ ವಿಶ್ವಕಪ್ ಟ್ರೋಫಿ ಮೇಲೆ ಕಾಲಿಟ್ಕೊಂಡಿರುವಂತಹ ಒಂದು ಫೋಟೋ ಕೂಡ ನಾವು ನೋಡಿದ್ವಿ. ಸೊ ಅಲ್ಲಿಂದ ಇವರ ಡೌನ್ ಫಾಲ್ ಸ್ಟಾರ್ಟ್ ಆಯ್ತಾ ಹೇಗೆ ಅಂತ? ನಿಜ, ಒಂದು ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಲ್ಲ, ಖಂಡಿತ ಯಾವುದೇ ಒಂದು ಅತಿಯಾದ ಬಿಹೇವಿಯರ್ ಮಾಡ್ತಾ ಇದ್ರೆ, ಒಂದು ಅದು ಯಾವುದೇ ವಸ್ತು ಆಗಿರ್ಬೋದು, ಅದಕ್ಕೆ ಸಾಕಷ್ಟು ವರ್ಲ್ಡ್ ಚಾಂಪಿಯನ್ ಆಗಿರ್ಬೇಕಾದ್ರೆ ಅದನ್ನ ಗೌರವ ಬೇಕು. ಇದೇ ನಾವು ಮೊದಲು ಕಪ್ಪೆತ್ತಿದಾಗ ಕಪಿಲ್ ದೇವ್ ತಲೆ ಮೇಲೆ ಇಟ್ಕೊಂಡು ಓಡಾಡಿರೋ ವಿಡಿಯೋ, ಜೊತೆಗೆ ಈಗ ಮಿಚೆಲ್ ಮಾರ್ಷ್ 2023ರಲ್ಲಿ ಏಕದಿನ ವಿಶ್ವಕಪ್ ಗೆದ್ದ ಮೇಲೆ ಭಾರತ ಗೆಲ್ಬೇಕಿತ್ತು, ನಾವು ಗೆದ್ದೀವಿ ಅನ್ನೋ ಅತಿರೇಕದ ಒಂದು ಕೊಬ್ಬಿನ ವರ್ತನೆ, ಅದು ಕಾಲ್ ಮೇಲೆ, ಅದು ಕಪ್ಪಿನ ಮೇಲೆ ಕಾಲಿಟ್ಕೊಂಡಿದ್ದಂಥ ಆ ಒಂದು ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ವೈರಲ್ ಮಾಡ್ತಾ ಇದ್ದಾರೆ. ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡ್ಬೋದು, ಮಿಚೆಲ್ ಮಾರ್ಷ್ ಅವರು ಕಾಲ್ ಎತ್ತಿಟ್ಕೊಂಡಿರೋ ವಿಡಿಯೋನ ಎಲ್ಲ ಕಡೆ ನೋಡ್ತಾ ಇದೀವಿ. ಒಂದು ಆ ವಿಭಾಗದಲ್ಲಿ ಅವರಿಗೆ ಹೊಡೆತ ಆಗ್ತಾ ಇದೆ ಅಂತೇಳಿ ಸ್ವತಃ ಮಿಚೆಲ್ ಮಾರ್ಷ್ ಹೇಳಿದ್ರು. ನಂತರ ನಾವು ICC ಟೂರ್ನಿಗಳಲ್ಲಿ ಸೋಲ್ತಾ ಬರ್ತಾ ಇದೀವಿ, ನಮ್ಗೇನೇ ಪ್ರದರ್ಶನ ಆಗ್ತಾ ಇಲ್ಲ ಅಂತ. ಇನ್ನೊಂದ್ ಕಡೆಗೆ ಬಲವಾದ ಕಾರಣ ಅಂತ ಹೇಳಿದ್ರೆ ಅವ್ರಿಗೆ ಗಾಯದ ಸಮಸ್ಯೆ ಮೇನ್ ಮೇಡಮ್. ಯಾಕಂದ್ರೆ ಹೆಜಲ್ವುಡ್ ಇಲ್ಲ, ಬೌಲಿಂಗ್ ಸಾಮರ್ಥ್ಯದಿಂದನೇ ತುಂಬಾ ಅವ್ರಿಗೆ ಹೆಲ್ಪ್ ಆಗ್ತಾ ಇದ್ದು. ಹೆಜಲ್ವುಡ್ ಇಲ್ಲ, ಮಿಚೆಲ್ ಸ್ಟಾರ್ಕ್ ಇಲ್ಲ ಅವರಿಗೆ. ಆಗ ಇನ್ನೊಂದ್ ಕಡೆಗೆ ಪ್ಯಾಟ್ ಕಮಿನ್ಸ್, ತ್ರಿಬಳಿ ಸ್ಟಾರ್ಗಳು ಇಲ್ಲದೆ ಇರೋದು ದೊಡ್ಡ ಹೊಡೆತ ಬಿದ್ದಿರೋದು. ಇನ್ನೊಂದ್ ಕಡೆಗೆ 15 ವರ್ಷಗಳ ಬಳಿಕ ಇವರು ಗ್ರೂಪ್ ಹಂತದಿಂದ ಮೊದಲ ಹಂತದಿಂದನೇ ಆಚೆ ಹೋಗ್ತಾ ಇರೋದು, ಮೊದಲ ಸುತ್ತಿನಿಂದ ಹೊರ ಹೋಗ್ತಾ ಇರೋದು ಇದೆ ಮೊದಲು. ಯಾಕಂದ್ರೆ T20 ಅಂತ ಬಂದಾಗ ಇವರು 2009ರಲ್ಲಿ ಲೀಗ್ ಹಂತದಿಂದ ಆಚೆ ಹೋಗಿದ್ರು. ಅದಾದ ಬಳಿಕ 2026 ಈಗೇನೆ ಹೊರಗೆ ಹೋಗ್ತಾ ಇರೋದು. ಇನ್ನು ಇವ್ರು ಯಾವಾಗೆಲ್ಲ ಹೋಗಿದ್ರು ಅಂತ ನೋಡ್ತಾ ಹೋಗೋದಾದ್ರೆ ಸಿಂಚನ, ಒಟ್ಟಾರೆಯಾಗಿ ಆಸ್ಟ್ರೇಲಿಯಾ ತಂಡ ಮೊದಲ ಸುತ್ತಿನಲ್ಲಿ ICC ಟೂರ್ನಿಗಳಲ್ಲಿ ಹೊರ ಬಿದ್ದಿದ್ದು ಅಂತ ನೋಡೋದಾದ್ರೆ, ಏಕದಿನ ವಿಶ್ವಕಪ್ನಲ್ಲಿ 1979ರಲ್ಲಿ ಮೊದಲಿಗೆ ಹೊರಗೆ ಹೋಗುತ್ತೆ. ಹಾಗೆ 1983, ನಂತರ 1992ರಲ್ಲಿ ಏಕದಿನ. ಇನ್ನು T20 ಅಂತ ನಾ ಈಗಾಗಲೇ ಹೇಳಿದಾಗ 2009, 2026 ಈ ಬಾರಿ. ಇನ್ನು ಚಾಂಪಿಯನ್ಸ್ ಟ್ರೋಫಿ ಅಂತ ಬಂದಾಗ 2013 ಮತ್ತು 2017ರಲ್ಲೂ ಕೂಡ ಲೀಗ್ ಹಂತದಿಂದ ಹೊರಗೋಗುತ್ತೆ ಆಸ್ಟ್ರೇಲಿಯಾ. ಎಲ್ಲೋ ಒಂದ್ ಕಡೆಗೆ ಅತಿಯಾದ ಆತ್ಮವಿಶ್ವಾಸ. ನಾವು ಸಣ್ಣ ಪುಟ್ಟ ತಂಡಗಳು, ಜಿಂಬಾಬ್ವೆ ನಮಗೆ ಲೆಕ್ಕಕ್ಕಲ್ಲ, ಯಾರೋ ಒಬ್ಬ ರಮೀಜ್ ರಾಜಾ ಆಡಬಹುದು, ಯಾರೋ ಒಬ್ಬ ಬೌಲರ್ ಆಡಬಹುದು ಅನ್ನುವ ನಿರೀಕ್ಷೆ ಇದ್ಕೊಂಡಾಗ, ಸಿಕಂದರ್ ರಾಜಾ ಆಡಬಹುದು ಅನ್ನುವ ನಿರೀಕ್ಷೆ ಇಟ್ಕೊಂಡ್ ಬಂದಿದ್ದಾರೆ. ಆದ್ರೆ ಸಿಕಂದರ್ ರಾಜಾ ಬ್ಯಾಟಿಂಗಿಗೆ ಬರ್ಲಿಲ್ಲ. ಲಾಸ್ಟ್ ಸ್ಲಾಗ್ ಓವರ್ ಅಲ್ಲಿ ಒಂದೆರಡು ಓವರ್ ಆಡ್ತಾರೆ ಅಷ್ಟೇ, 20 ರನ್ ಕಾಣಿಕೆ ಕೊಟ್ಟಾರೆ. ಅವ್ರು ಹೊರತುಪಡಿಸಿನೇ ಒಳ್ಳೆ ರನ್ ಕಲೆ ಹಾಕ್ತಾರೆ. ಹಾಗಾಗಿ ಇನ್ನೊಂದ್ ಕಡೆಗೆ ಗಾಯದ ಸಮಸ್ಯೆ ತುಂಬಾ ಬಳಲ್ತಾ ಇತ್ತು. ಜೊತೆಗೆ ಫಾರ್ಮಲ್ದೇ ಇಲ್ದಿರೋ ಆಟಗಾರನ ಕರ್ಕೊಂಡ್ ಬಂದಿದ್ರು ಸೀನಿಯರ್. ನಾವು ಇವಾಗ ಸ್ಟೋನಿಸ್ ಇರ್ಬೋದು, ಗ್ಲೇನ್ ಮ್ಯಾಕ್ಸ್ವೆಲ್ ಇರೋದು, IPL ಹರಾಜಿಗೆ ಅವ್ರನ್ನ ತಗೊಂಡೇ ಇಲ್ಲ ನಾವು. ಆ ಕಾರಣದಲ್ಲಿ ಆ ತರದ ಆಟಗಾರನ ತಗೊಂಡ್ಬಂದಾಗೂ ಕೂಡ ಯಾವುದೇ ರೀತಿಯ ಡ್ಯಾಮೇಜ್ ಮಾಡ್ಲಿಲ್ಲ. ಅವರು ಹೇಗೆ ಫಾರ್ಮ್ ಕಳ್ಕೊಂಡಿದ್ದೀವಿ ಅಂದಿದ್ರು ಅದೇ ತರನೇ ಆಟ ಆಡಿದ್ರು. ಹಾಗಾಗಿ ಈ ಎಲ್ಲವೂ ಕೂಡ ಅವರ ತಂಡಕ್ಕೆ ಹೊರಬಿತ್ತು. ಇನ್ನೊಂದ್ ಕಡೆಗೆ ಸ್ಟ್ರಾಂಗ್ ಆಗಿ ನಾವು ನೋಡೋದಾದ್ರೆ ಮತ್ತೆ ಹೇಳ್ಬೋದು, ಈಗ ನೀವು ನೋಡ್ತಾ ಇದ್ದೀರ ವೀಕ್ಷಕರೇ, ಈ ಚಿತ್ರ ಇದೆಯಲ್ಲ, ಇದು ತುಂಬಾ ಇವರಿಗೆ ಆಘಾತಕಾರಿ ಆಯ್ತು. ಇವ್ರಿಗೆ ಹೀಗೆ ಆಗ್ಬೇಕು ಅಂತ ಅಭಿಮಾನಿಗಳು ಬಯಸ್ತಾ ಇದ್ರು. ಮತ್ತೊಮ್ಮೆ ಅದೇ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಟ್ರೋಫಿಗೋಸ್ಕರ ಇವಾಗೆ ನೋಡ್ತೀರಾ, ಗ್ರೂಪ್ ಅಂತ, ಸೂಪರ್ 8 ಅಂತ, ಆಮೇಲೆ ಸೆಮಿಫೈನಲ್, ಫೈನಲ್ ಅಂತ ಇಷ್ಟೊಂದು ಹಂತಕ್ಕೆ ಹೊಡೆದಾಡ್ತಿರ್ಬೇಕಾದ್ರೆ ಇಷ್ಟೊಂದು ತಂಡಗಳು ಆ ಟ್ರೋಫಿ ಎತ್ತಿದ್ಮೇಲೆ ಅದಕ್ಕೆ ಎಂತಹ ಗೌರವ ಇರುತ್ತೆ. ಅದನ್ನ ಒಬ್ಬ ಕ್ರಿಕೆಟರ್ ಆಗಿ, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಈ ತರದ ದುರಂಕಾರ ಮಾಡಬಾರ್ದಿತ್ತು. ಅದನ್ನ ಮಾಡಿದ್ರು ಮಾರ್ಷು. ಹಾಗಾಗಿ ಅವ್ರ ನಾಯಕತ್ವದಲ್ಲಿ ಈಗ ಲೀಗ್ ಹಂತದಿಂದ ಹೊರಗೆ ಹೋಗಿದೆ ಅಂತ ಎಲ್ಲ ಮಾತನಾಡ್ತಿದ್ದಾರೆ. ಎಸ್ ಪಾಟೀಲ್ ಸರ್, ಇನ್ನು ಈಗ ಆಸ್ಟ್ರೇಲಿಯಾ ತಂಡ ಹೊರ ಹೋಗಿದ್ದು ಭಾರತಕ್ಕೆ ಎಷ್ಟು ಲಾಭ ಆಗ್ತಾ ಇದೆ ಅಂತ?
ನೋಡಿ ಆಸ್ಟ್ರೇಲಿಯಾ ಯಾವಾಗ ಬೇಗನೆ ಹೊರಗೆ ಹೋಗಿದೆಯಲ್ಲ ಅವಾಗೆಲ್ಲ ನಾವು ವಿಶ್ವಕಪ್ ಗೆದ್ದಿದ್ದೀವಿ. 1983 ಫಸ್ಟ್ ಟೈಮ್ ಜಿಂಬಾಬ್ವೆ ವಿರುದ್ಧ ಇವ್ರು ಸೋತಾಗ ನಾವು ವಿಶ್ವಕಪ್ ಗೆದ್ವಿ. ಈ ಸರಿನೂ ಜಿಂಬಾಬ್ವೆ ಜೊತೆ ಸೋತಿದ್ದಾರೆ, ಅದ್ರ ಜೊತೆ ಲೀಗಲ್ಲೂ ಹೊರಗಡೆ ಹೋಗಿದ್ದಾರೆ. ಭಾರತಕ್ಕೆ ದೊಡ್ಡ ಲಾಭನೇ. ನೋಡಿ ನಾವು ಮರೆಯೋದಕ್ಕೆ ಆಗದೆ ಇರುವಂಥ ಕೆಲವೊಂದು ಸರಣಿಗಳಿದಾವೆ. ನೋಡಿ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ವಿಶ್ವಕಪ್ನಲ್ಲಿ ಕಂಟಿನ್ಯೂಸ್ ಆಗಿ ಗೆದ್ವಿ, ಕೊನೆಗೆ ಆಸ್ಟ್ರೇಲಿಯಾ ಜೊತೆನೇ ಫೈನಲಲ್ಲಿ ಸೋತ್ವಿ. ಈ ಆಸ್ಟ್ರೇಲಿಯಾದವ್ರು ಪ್ರತಿ ಸರಿನೂ ನಮಗೆ ಮುಳು ಆಗಿನೇ ಇದ್ದಾರೆ. ಇವ್ರು ಹೋಗ್ಲಿ ಅಂತಾನೆ ನಾನು ದೇವ್ರ ಹತ್ರ ಬೇಡ್ಕೊತಾ ಇದ್ದೆ. ಅದಕ್ಕೆ ಖಂಡಿತವಾಗ್ಲೂ ಜಿಂಬಾಬ್ವೆದವರು ಶ್ರೀಲಂಕಾದವರು ಹೆಲ್ಪ್ ಮಾಡಿ ಕೊಟ್ಟರು ನಮಗೆ. ಮತ್ತೆ ಇನ್ನೊಂದು ಏನಂದ್ರೆ ಶ್ರೀಲಂಕಾದವ್ರು ಹೋಗಿದ್ ನಿಮಗೆ ನೋವು ಇದೆಯಾ? ಖಂಡಿತವಾಗ್ಲೂ ನನಗಂತೂ ಇಲ್ಲಪ್ಪ. ಹೋಗ್ಲಿ, ಈಗಾಗಲೇ 5-6 ಪ್ರಶಸ್ತಿಗಳು ಗೆದ್ದಿದ್ದಾರೆ ಅವರು. ಒನ್ ಡೇ ಅಲ್ಲಿ ಅವರೇ ಅತಿ ಹೆಚ್ಚು ಪ್ರಶಸ್ತಿಗಳು ಗೆದ್ದಿರೋದು. ನಮ್ಗೆ ಒಂದ್ ಸ್ವಲ್ಪ ಯಂಗ್ ಟೀಮ್ ನಮ್ಮಲ್ಲಿ ಇರಲ್ಲ, ಇವ್ರು ಹೋಗಿದ್ದು ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ನಮಗೆ ಬೂಸ್ಟಪ್ಪೇ ಜಾಸ್ತಿ ಆಯ್ತು. ಅಂದ್ರೆ ಕಾಂಪಿಟೇಟರ್, ನಿಮ್ಗೆ ದೊಡ್ಡ ಬಲಾಢ್ಯ ಕಾಂಪಿಟೇಟರ್ ಸರಣಿಯಿಂದ ಔಟ್ ಆದಾಗ ನಿಮ್ಗೆ ಆ ಕಪ್ನ ಗೆಲ್ಲುವಂತ ಸಾಮರ್ಥ್ಯ ಅಥವಾ ಆ ಒಂದು ಬೂಸ್ಟಪ್ ಏನಿದೆಯಲ್ಲ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಅದಕ್ಕೆ ಇವರು ಆಸ್ಟ್ರೇಲಿಯಾದವ್ರು ಹೊರಗಡೆ ಹೋಗ್ಲಿ ಅನ್ನುವಂಥದ್ದು ಭಾವನೆ ಇತ್ತು. ಬಟ್ ಆಸ್ಟ್ರೇಲಿಯಾದವ್ರು ಇಷ್ಟೊಂದು ಕಳಪೆ ಪ್ರದರ್ಶನ ಕೊಡೋದಕ್ಕೆ ಕಾರಣ ಏನು ಅಂತಂದ್ರೆ ಅತಿಯಾದಂತ ಆತ್ಮವಿಶ್ವಾಸ. ಹೊಡಿತೇವೆ ಬಿಡು, ಜಿಂಬಾಬ್ವೆನ ಆರಾಮಾಗಿ ಹೊಡಿತೀವಿ. ಶ್ರೀಲಂಕಾ ಎಲ್ಲಿ ಆಡ್ತಾ ಇದ್ರೆ ಆಡ್ತಾನೆ ಇಲ್ಲ, ಇವ್ರನ್ನ ಈಜಿಯಾಗಿ ಹೊಡಿತೀವಿ. ಇದೇ ಓವರ್ ಕಾನ್ಫಿಡೆನ್ಸೇ ಅವ್ರನ್ನ ಹಾಳು ಮಾಡಿತು. ಒಂದೇನು ಅಂತಂದ್ರೆ ಯಾರೊಬ್ರು ಕೂಡ ಹೆಡ್ ಆಡಿದ್ನ ಇವ್ರು ಯಾರು ಮ್ಯಾಕ್ಸ್ವೆಲ್ ಆಡಲ್ಲ, ಸ್ಟೋನಿಸ್ ಆಡಲ್ಲ, ಯಾರು ಆಡಲ್ಲ. ಎಲ್ಲರೂ ಕೂಡ ಕನ್ಸಿಸ್ಟೆಂಟ್ ಆಗಿ ಒಂದು ಮ್ಯಾಚಲ್ಲೂ ಕೂಡ ಇವ್ರು ಪರ್ಫಾರ್ಮೆನ್ಸ್ ಕೊಟ್ಟೇ ಇಲ್ಲ. ಹೆಡ್ ಆಡಿದ್ದಾರೆ, ಇಲ್ಲ ಅನ್ನಲ್ಲ, ಒಂದು 2-3 ಮ್ಯಾಚ್ ಆಡಿದ್ದಾರೆ. ಅವ್ರನ್ನ ಬಿಟ್ರೆ ಮ್ಯಾಕ್ಸ್ವೆಲ್ಲು, ಸ್ಟೋನಿಸು, ಮಿಚೆಲ್ ಮಾರ್ಸ್ ಆಗಿರ್ಬೋದು, ಉಳಿದ್ರೆ ಯಾರು ಕೂಡ ಅವ್ರ ಹತ್ರ ಅಷ್ಟು ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೆ ಪ್ರೇಮ್ ಹೇಳಿದ್ರಲ್ಲ ಕರ್ಮ ರಿಟರ್ನ್ಸ್ ಅಂತ ಹೇಳಿ, ನೀವು ಯಾವಾಗ ಕಪ್ ಗೆದ್ದು ಅದನ್ನ ಸೊಕ್ಕಿಂದ ಅದ್ರ ಮೇಲೇನೆ ಕಾಲಿಟ್ಟು ನಾವೇ ಕಿಂಗ್ ಅಂತ ಮೆರಿದ್ವಲ್ಲ, ಅದು ಕಾಲಾಯ ತಸ್ಮೈ ನಮ ಅಂತಾರಲ್ಲ, ಅದು ಉತ್ತರ ಕೊಡ್ತಾನೆ ಇದೆ. ಅದಾದ ನಂತರ ಇವ್ರು ಎಷ್ಟು ಟ್ರೋಫಿ ಗೆದ್ದಿದ್ದಾರೆ ಅಂತ ಹೇಳಿ ಒಂದು ಲಿಸ್ಟ್ ತೆಗೆದ್ರೆ 0 ಇದೆ. ICC ಟ್ರೋಫಿಗಳು ಗೆದ್ದೇ ಇಲ್ಲ ನನ್ನ ಮಕ್ಕಳು. ಇನ್ನೊಂದು ಏನು ಅಂತಂದ್ರೆ, ನಾವು ನೋಡಿ ಈಗ ನಡ್ಕೊಂಡು ಹೋಗ್ತಾ ಇರ್ತೀವಿ, ಏನಾದ್ರೂ ಒಂದು ವಸ್ತು ಕಾಲ್ ಮುಟ್ತು ಅಂದ್ರೂ ಕೂಡ ಅದಕ್ಕೆ ನಮಸ್ಕಾರ ಮಾಡ್ತೀವಿ, ಹೌದಾ? ಇವರು ಗೆದ್ವಿ ಅಂದ ತಕ್ಷಣ ಇದೊಂದೇ ಅಲ್ಲ ಇವ್ರದ್ದು, ಗೆದ್ದ ತಕ್ಷಣ ಹೋಗಿ ಶೂ ಬಿಚ್ಚಿ ಶೂ ಅಲ್ಲಿ ಬಿಯರ್ ಹಾಕೊಂಡು ಕುಡಿತಾರೆ. ಅಷ್ಟಕ್ಕೆ ಕೆಡದಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಇನ್ನೊಂದ್ ಕಡೆಗೂ ಅನ್ಬೋದು, ಬಿಡ್ರಿ ಅವ್ರು ಗೆದ್ದಿದ್ದಾರೆ, ಅವ್ರ ಇಷ್ಟ, ಅವ್ರ ಕಲ್ಚರ್, ಅವ್ರು ಏನಾದ್ರು ಮಾಡ್ತಾರೆ. ಬಟ್ ಒಂದು ರೆಸ್ಪೆಕ್ಟ್ ಅನ್ನೋದು ಇರುತ್ತೆ. ಅದು ಎಂತ ಮಾನವನಿಗೆ ಅದೊಂದು ರೆಸ್ಪೆಕ್ಟ್ ಇದ್ರೆ, ನೀವು ಒಂದು ವಸ್ತುನ ತುಂಬಾ ಕಷ್ಟಪಟ್ಟು ಗೆದ್ದಾಗ ಆ ವಸ್ತು ತಲೆ ಮೇಲೆ ಇರಬೇಕು. ಅದನ್ನ ಕಾಲಲ್ಲಿ ಇಟ್ಕೊಂಡು ಕಾಲಲ್ಲಿರೋ ತಲೆ ಮೇಲೆ ಇಟ್ಕೊಂಡ್ರೆ ಅದು ಸರಿ ಕಾಣಿಸಲ್ಲ. ಅದಾಗಿದೆ ಆಸ್ಟ್ರೇಲಿಯಾಗೆ. ಖಂಡಿತವಾಗ್ಲೂ ಅವ್ರು ಹೊರಗಡೆ ಹೋಗಿದ್ದು ಕೇವಲ ಇಂಡಿಯಾ ಮಾತ್ರ ಅಲ್ಲ, ಈಗ ಕಪ್ ಗೆಲ್ಲುವಂತ ಯಾವ ತಂಡ, ಇಂಡಿಯಾ ಮತ್ತೆ ದಕ್ಷಿಣ ಆಫ್ರಿಕಾ, ನ್ಯೂಜಿಲ್ಯಾಂಡ್, ಇವೆಲ್ಲ ಏನ್ ತಂಡಗಳಿದಾವಲ್ಲ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಎಸ್ ರಘುವೀರ್, ಇನ್ನು ಮೊದಲನೇ ಹಂತದಲ್ಲೇ ಈ ರೀತಿ ಆಸ್ಟ್ರೇಲಿಯಾ ತಂಡ ಹೊರಗೆ ಹೋಗುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಹೇಗೆ? ಹೌದು ಮೇಡಮ್, ಯಾಕಂದ್ರೆ ಅವರು ಕಳೆದ ಬಾರಿನೂ ನಾವು ನೋಡಿದ್ವಿ, ಅವರು ಅಫ್ಘಾನಿಸ್ತಾನ್ ವಿರುದ್ಧ ಸೋತು ಲೀಗಿಂದನೇ ಹೊರಗೆ ಹೋಗಿರ್ತಾರೆ. ಕಳೆದ ಬಾರಿನೂ ಅವರು T20 ವರ್ಲ್ಡ್ ಕಪ್ ಅಲ್ಲಿ ಕ್ವಾಲಿಫೈ ಆಗಿರಲ್ಲ ಸೆಮಿಫೈನಲ್ ಅಲ್ಲಿ. ಆ ಒಂದು ಲೆಕ್ಕಾಚಾರದಲ್ಲಿ ನೋಡಕ್ ಹೋದ್ರೆ ಆಸ್ಟ್ರೇಲಿಯಾ ಟೀಮ್ T20 ಅಂತ ಬಂದಾಗ ಒಂದ್ ಸ್ವಲ್ಪ ಹಿನ್ನಡೆಯಲ್ಲೇ ಅವರು ಆಟನ ಸ್ಟಾರ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಈಗ ಸರ್ ಹೇಳ್ದಂಗೆ 2009ರಲ್ಲೂ ಅವರು ಲೀಗ್ ಅಲ್ಲಿ ಹೊರ ಹೋಗಿರ್ತಾರೆ. ಇನ್ನು ನನಗೆ ಆಸ್ಟ್ರೇಲಿಯಾದ ಎಲ್ಲಿ ಮುಳುವಾಗುತ್ತೆ ಅಂದ್ರೆ, ಅಲ್ಲಿ ಒಂದ್ ಏನಂದ್ರೆ ಸೂಪರ್ ಸ್ಟಾರ್ ಕಾನ್ಸೆಪ್ಟ್ ಅನ್ನೋ ಒಂದು ಥಿಯರಿ ಇರುತ್ತೆ. ಅಂದ್ರೆ ಯಾವ ರೀತಿ ಅಂದ್ರೆ ಒಬ್ಬನೇ ಆಟಗಾರನ ವಿರುದ್ಧ ಒಂದು ಡಿಪೆಂಡ್ ಆಗಿರೋದು. ಇವಾಗ ನಾವ್ ಏನಂದ್ರೆ ಇವಾಗ ಮಿಚೆಲ್ ಸ್ಟಾರ್ಕ್ ಅಂತ ಘಟಾನುಘಟಿ ಬೌಲರ್ಗಳ ಕೊರತೆ ಈ ಒಂದು ಟೂರ್ನಿಯಲ್ಲಿ ಕಂಡ್ವಿ ನಾವು. ಯಾಕಂದ್ರೆ ಇವಾಗ ನಾವು ನೋಡಿದ್ವಿ, ಸಾಕಷ್ಟು ಬಲಾಢ್ಯ ರಾಷ್ಟ್ರಗಳು ಏನು ಕ್ರಿಕೆಟ್ ನಲ್ಲಿ ದೈತ್ಯ ರಾಷ್ಟ್ರಗಳಂತ ಏನಿದ್ವಲ್ಲ, ಅವೆಲ್ಲ ಒಂದು ಹಂತದ ನಂತರ ಕೆಲವೊಂದಿಷ್ಟು ಸ್ಟಾರ್ ಪ್ಲೇಯರ್ಗಳ ರಿಟೈರ್ಮೆಂಟ್ ನಂತರ ಅವುಗಳ ಏನಿತ್ತಂದ್ರೆ ಅಸ್ತಿತ್ವನೇ ಒಂದ್ ಸ್ವಲ್ಪ ಕಳ್ಕೊಂಡ್ ಬಿಟ್ಟಿದ್ವು. ಅಂದ್ರೆ ಶ್ರೀಲಂಕಾ ಇರ್ಬೋದು, ಶ್ರೀಲಂಕಾ ಒನ್ ಟೈಮ್ ಅಲ್ಲಿ ಇಡೀ ಕ್ರಿಕೆಟ್ ಅನ್ನೇ ಡಾಮಿನೇಟ್ ಮಾಡಿರುತ್ತೆ. ಕುಮಾರ್ ಸಂಗಕಾರ, ಅರ್ಜುನ್ ರಣತುಂಗೆ, ಜಯವರ್ಧನೆ ಅಂತ ಘಟಾನುಘಟಿ ಪ್ಲೇಯರ್ಗಳಾಗಿರ್ಬೋದು. ಪಾಕಿಸ್ತಾನ ಅಂತ ವಿಚಾರ ಬಂದಾಗ ಪಾಕಿಸ್ತಾನನು ಒನ್ ಟೈಮ್ ಅಲ್ಲಿ ಸ್ಟ್ರಾಂಗೆಸ್ಟ್ ಟೀಮ್ ಆಗಿ ಹೊರಹೊಮ್ಮಿತ್ತು. ಇಮ್ರಾನ್ ಖಾನ್ ನಾಯಕತ್ವದಲ್ಲಿ ವರ್ಲ್ಡ್ ಕಪ್ ಗೆದ್ದಿರುತ್ತೆ. ಇಂಥವೆಲ್ಲ ರಾಷ್ಟ್ರ ಇವಾಗಿನ ಸ್ಥಿತಿ ಏನಂದ್ರೆ ಹೀನಾಯ ಸ್ಥಿತಿಗೆ ಬಂದ್ಬಿಟ್ಟಿದೆ. ಅಂದ್ರೆ ಹೀನಾಯವಾಗಿ ಸೋಲೋದು ಇಂಥದ್ದೇ ಆಸ್ಟ್ರೇಲಿಯಾಗೆ ಬರುತ್ತೆ. ಯಾಕಂದ್ರೆ ನನ್ನ ಮಾತು ಕೆಲವೊಂದಿಷ್ಟು ಜನ ಒಪ್ಪಲ್ಲ. ಯಾಕಂದ್ರೆ ಆಸ್ಟ್ರೇಲಿಯಾ ಟೀಮ್ ಪ್ರತಿ ಒಂದು ಟೂರ್ನಿಯಿಂದನೂ ಸ್ಟ್ರಾಂಗೆಸ್ಟ್ ಟೀಮ್ ಅನ್ನೇ ಕಟ್ಕೊಂಡು ಬರುತ್ತೆ ಅಂತಾನೆ ಹೇಳ್ತಾರೆ. ಆದ್ರೆ ನನಗನ್ಸುತ್ತೆ ಆಸ್ಟ್ರೇಲಿಯಾದು ಇಲ್ಲಿಂದ ಸ್ವಲ್ಪ ಡೌನ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಇದನ್ನ ನಾವು ಎಲ್ಲಿಂದ ನೋಡ್ತೀವಿ ಅಂದ್ರೆ 2019ರ ವಿಶ್ವಕಪ್ ನಲ್ಲಿ ಅವ್ರು ಹೇಳುವಂತ ಆಟ ಏನು ಆಡ್ಕೊಂಡು ಬಂದಿರ್ಲಿಲ್ಲ. ಅವ್ರ ಮೇನ್ ಇಬ್ರು ಆಟಗಾರರಂತೂ ಆಟದಲ್ಲಿ ಇರ್ಲಿಲ್ಲ. ಅದು ಆ ಒಂದು ನ್ಯೂನತೆ ಅವರಲ್ಲಿ ಕಾಣ್ತಾ ಇತ್ತು, ಎದ್ದು ಕಾಣ್ತಾ ಇತ್ತು. ಸ್ಟೀವ್ ಸ್ಮಿತ್, ಡೇವಿಡ್ ವಾರ್ನರ್ ಅವರ ಅನುಪಸ್ಥಿತಿಯಲ್ಲಿ ಆ ಒಂದು T20 ಆ ಒಂದು ವರ್ಲ್ಡ್ ಕಪ್ ಏನ್ ಎದುರಿಸ್ತಾರೆ, ಅವ್ರು
ಅವ್ರು ಹೇಳ್ಕೊಳ್ಳುವಂಥ ಪ್ರದರ್ಶನ ಏನು ಇರಲಿಲ್ಲ. ಇವಾಗಲೂ ನನಗೆ ಅದೇ ಅನ್ಸುತ್ತೆ, ಮುಂದಿನ ದಿನಗಳಲ್ಲೂ ಆಸ್ಟ್ರೇಲಿಯಾ ಸ್ವಲ್ಪ ಅವ್ರು ಏನು ಡಾಮಿನೇಟ್ ಮಾಡಿದ್ರಲ್ಲ ವರ್ಲ್ಡ್ ಕ್ರಿಕೆಟ್ನಲ್ಲಿ, ಅವರು ಒಂದು ಸ್ವಲ್ಪ ಅದರಿಂದ ಹಿಂದೆ ಸರಿತಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಅವರು ಆ ರೀತಿ ಆಟನ ಅವರು ಕೊಡ್ತಾ ಇಲ್ಲ. ಇವಾಗ ಹೇಳ್ಕೊಳ್ಳುವಂಥ ಪ್ರದರ್ಶನ ಯಾರಿಂದನೂ ಬಂದಿಲ್ಲ. ಇವಾಗ ತಂಡದಲ್ಲಿರುವಂಥ ಹೆಡ್ ಆಗಿರ್ಬೋದು, ಮ್ಯಾಕ್ಸ್ವೆಲ್, ಸ್ಟೋಯ್ನಿಸ್, ಇವ್ರು ಯಾರು ಅವ್ರು ಏನು ವರ್ಲ್ಡ್ ಚಾಂಪಿಯನ್ ಅಂತ ಏನು ಆಟನ ಗುರ್ಸ್ಕೊಂಡಿದ್ರಲ್ಲ, ಯಾರು ಹೇಳ್ಕೊಳ್ಳುವಂಥ ಆಟನೇ ಆಡಿಲ್ಲ. ಎಕ್ಸ್ಪೆಕ್ಟೇಷನ್ ರೀಚ್ ಮಾಡ್ತಾನೆ ಇಲ್ಲ. ಇನ್ನು ಬೌಲಿಂಗ್ ವಿಭಾಗದಲ್ಲಂತೂ ಇವಾಗ ಅವರು ಜಿಂಬಾಬ್ವೆ ವಿರುದ್ಧ ಸೋಲ್ತಾರೆ ಅಂದ್ರೆ ಅವರಲ್ಲಿರುವಂತಹ ಆತ್ಮವಿಶ್ವಾಸ ಏನಿತ್ತಲ್ಲ ಅದು ಅತಿಯಾಗಿತ್ತು. ಅಂದ್ರೆ ನಾವು ಯಾರನ್ನಾದ್ರೂ ಸೋಲ್ಸ್ತೀವಿ ಅನ್ನೋ ಒಂದು ಏನ್ ಮೈಂಡ್ ಸೆಟ್ ಇಟ್ಕೊಂಡು ಬಂದಿದ್ರಲ್ಲ, ಅದೇ ಅವ್ರಿಗೆ ಮುಳುವಾಗಿರೋದು. ಇವಾಗ ಅವ್ರಿಗೆ ಸ್ವಲ್ಪ ಆಟಿಟ್ಯೂಡ್ ಅನ್ನೋದು ಒಂದ್ ಸ್ವಲ್ಪ ಏನಿದೆ ಅಂದ್ರೆ ಜಾಸ್ತಿನೇ ಇದೆ. ಅವರು ಈಗ ಕ್ರಿಕೆಟ್ ಅಂತ ವಿಚಾರಕ್ಕೆ ಬಂದಾಗ ಹೈಯೆಸ್ಟ್ ಆಗಿ ಸ್ಲೆಡ್ಜಿಂಗ್ ಮಾಡೋದು ಅವರೇ. ಯಾವುದೇ ಒಂದು ಪ್ಲೇಯರ್ ಅನ್ನ ಹೀಯಾಳಿಸೋದಾಗಿರ್ಬೋದು, ಕೆಲವೊಂದಿಷ್ಟು ಅವರಲ್ಲೇ ಏನಂದ್ರೆ ಗೊಂದಲಗಳಿರುತ್ತೆ ಬೇರೆ ತಂಡದವರನ್ನ. ಇವಾಗ ನಾವು ಶೇಕ್ ಹ್ಯಾಂಡ್ ಅಂತ ವಿಚಾರ ಏನು ಗೊಂದಲಗಳು ನಡೀತಾ ಇದಾವಲ್ಲ, ಇದು ಮೊದಲಿಗೆ ಸ್ಟಾರ್ಟ್ ಆಗಿರೋದೇ ಆಸ್ಟ್ರೇಲಿಯಾದಿಂದ. ಆಸ್ಟ್ರೇಲಿಯಾ ಮತ್ತೆ ಶ್ರೀಲಂಕಾ ನಡುವೆ ಒಂದು ಮ್ಯಾಚ್ ನಲ್ಲಿ ಶ್ರೀಲಂಕಾ ತಂಡದ ನಾಯಕ ಅರ್ಜುನ್ ರಣತುಂಗಿ ಅವರನ್ನ ಸ್ಲೆಡ್ಜಿಂಗ್ ಮಾಡೋಕ್ ಹೋಗಿ ಅದು ಸಾಕಷ್ಟು ವಾದ ವಿವಾದಗಳಾಗುತ್ತೆ. ಕೊನೆಯಲ್ಲಿ ಅವ್ರ ಆ ಮ್ಯಾಚ್ ಮುಗಿದ ತಕ್ಷಣ ಅವರು ಶೇಕ್ ಹ್ಯಾಂಡೇ ಮಾಡದೆ ಹೊರಟೋಗ್ತಾರೆ. ಇಂತಹ ಆಸ್ಟ್ರೇಲಿಯಾ ಏನಂದ್ರೆ ಇವ್ರ ದುರ್ನಡತೆನೆ ಇವರಿಗೆ ಕೆಲವೊಂದ್ ಕಡೆ ಮುಳುವಾಗುತ್ತೆ. ಅದೇ ಈಗ ಅವರಿಗೆ ಮುಳುವಾಗ್ತಿರೋದು. ಕರ್ಮ ರಿಟರ್ನ್ಸ್ ಅನ್ನೋದು ಸತ್ಯ. ಯಾಕಂದ್ರೆ ಇವಾಗ ಅವ್ರ ಆಸ್ಟ್ರೇಲಿಯಾಗೆ ಅವ್ರು ಮಾಡ್ತಿರೋ ಕರ್ಮಗಳೇ ಅವರಿಗೆ ರಿಟರ್ನ್ ಆಗಿ ಬರ್ತಾ ಇದೆ ಅಂತ ನನ್ಗೆ ಅನ್ಸುತ್ತೆ. ಎಸ್, ಇನ್ನು ಪ್ರೇಮ್ ಸರ್, ಇನ್ನು ಇವತ್ತಿನ ಮ್ಯಾಚ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಒಂದ್ ಕಡೆ 3-3 ಪಂದ್ಯಗಳನ್ನ ಗೆದ್ದು ನಮ್ಮ ಭಾರತ ಮುನ್ನುಗ್ತಾ ಇದೆ. ಇನ್ನೊಂದ್ ಕಡೆ ನೆದರ್ಲ್ಯಾಂಡ್ಸ್ ಆಡಿರುವಂತಹ 3 ಪಂದ್ಯಗಳಲ್ಲಿ 3 ಕೂಡ ಸೋತಿದೆ. ಇದು ಅವರ ಕೊನೆಯ ಪಂದ್ಯ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಏನ್ ಹೇಳ್ತೀರಾ? ಇವತ್ತಿನ ಮ್ಯಾಚ್ ಅಂತ ಬಂದಾಗ ಸಿಂಚನ ಒಂದು ನಮ್ಮ ಬೆಂಚಿನ ಸ್ಟ್ರೆಂತ್ ಬಗ್ಗೆ ನಾವು ನೋಡ್ಕೋಬೇಕಾಗತ್ತೆ. ಇನ್ನೇನ್ ಮಾಡ್ಬೇಕಾಗತ್ತೆ ಮುಂದಿನ ಕಠಿಣ ಸವಾಲುಗಳು ಅಥವಾ ಪಿಚ್ ಏನಾದ್ರು ಡಿಮ್ಯಾಂಡ್ ಮಾಡ್ಬೇಕಾದ್ರೆ ಯಾವ ಆಟಗಾರನ ಆಡಿಸ್ಬೇಕು. ಹಾಗಾಗಿ ಬೆಂಚಿನ ಸ್ಟ್ರೆಂತ್ ನೋಡ್ಬೇಕಾಗತ್ತೆ. ನನಗೆ ಇನ್ನೊಂದ್ ಕಡೆಗೆ ಇಂಜುರಿ ಭೂತ ಕಾಡಬಾರ್ದು ಅಂತ ಹೇಳಿದ್ರು ಕೂಡ ಇಂತಹ ಮ್ಯಾಚ್ಗಳಲ್ಲಿ ಇನ್ಫಾರ್ಮ್ ಆಟಗಾರನ ಕೂರಿಸೋದು ಬೆಸ್ಟ್. ಈಗ ಕಿಶನ್ ತುಂಬಾ ಚೆನ್ನಾಗಿ ಪ್ರೂವ್ ಮಾಡ್ತಿದ್ದಾರೆ. ಕಿಶನ್ ನ ಕೂರಿಸಿ ಸಂಜುನ ಆಡಿಸ್ಬೋದು ಈ ಪಂದ್ಯಗಳಲ್ಲಿ. ಯಾಕಂತ ಹೇಳಿದ್ರೆ ನಿಮ್ಗೆ ಅಭಿಷೇಕ್ ಶರ್ಮನ ಆಡಿಸ್ಲೇಬೇಕು. ಮುಂದಿನ ಹಂತಕ್ಕೆ ಅವ್ರು ಹೇಗಿದ್ದಾರೆ ಅಂತ ನೋಡ್ಬೇಕು ಅಂದ್ರೆ ಅಭಿಷೇಕ್ ಅವಕಾಶ ಕೊಡಬೇಕು. ಇನ್ನ ಬೌಲಿಂಗ್ ಅಂತ ಬಂದಾಗ ಬೂಮ್ರಾ ಯಾವುದೇ ಮ್ಯಾಚ್ಗೂ ಫಿಟ್ ಇದ್ದೀನಿ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಬೂಮ್ರಾ ಇಂಜುರಿ ಜಾಸ್ತಿ ಇರ್ತಾರೆ. ಅವ್ರನ್ನ ಈ ಮ್ಯಾಚ್ ಅಲ್ಲಿ ರೆಸ್ಟ್ ಮಾಡಿ ಅಗೇನ್ ಹರ್ಷದೀಪ್ ಹಾಗೇನೆ ಸಿರಾಜ್ ಇದ್ದಾರೆ, ಅವ್ರನ್ನ ಆಡಿಸೋದು ಬೆಟರ್. ಇನ್ನ ಸ್ಪಿನ್ ಅಂತ ಹೇಳಿದ್ರೆ ನಮ್ಮಲ್ಲಿ ನಂಬರ್ 1 ಸ್ಪಿನ್ನರ್, ವರ್ಲ್ಡ್ ನಂಬರ್ 1 ಇವಾಗಿರೋದೇ ನಮಗೆ ವರುಣ್ ಚಕ್ರವರ್ತಿ. ವರುಣ್ ಚಕ್ರವರ್ತಿನ ಕಾಪಾಡಿಕೊಂಡು ನಾವು ಇವಾಗ ಬೆಂಚಲ್ಲಿ ಅವರ ಒಳ್ಳೆ ಸ್ಟ್ರೆಂತ್ಗೋಸ್ಕರ ಕಾಯ್ತಾ ಇದ್ದಾರೆ, ಅವಕಾಶಕ್ಕೆ ಕಾಯ್ತಾ ಇದ್ದಾರೆ. ಸುಂದರ್ ಇದ್ದಾರೆ, ಸುಂದರ್ನ ಆಡಿಸ್ಬೋದು. ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ವರ್ಲ್ಡ್ ನಂಬರ್ 1 ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ತುಂಬಾ ಸ್ಟ್ರೆಂತ್ ಇದ್ದಾರೆ. ಅವ್ರನ್ನ ಕೂರಿಸಿ ಇವತ್ತು ಬದಲಿ ಆಟಗಾರರಿಗೆ ಅವಕಾಶಗಳನ್ನು ಕೊಡ್ಬೋದು. ಅಂದ್ರೆ ಉಳಿದಂತ ಆಟಗಾರರಿಗೆ ಅವಕಾಶ ಕೊಟ್ಟಾಗ ಬೆಂಚಿನ ಸ್ಟ್ರೆಂತ್ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಅವ್ರನ್ನ ಚಾನ್ಸೇ ಕೊಡದೆ ಬೆಂಚಲ್ಲಿ ಸ್ಟ್ರೆಂತ್ ನೋಡ್ಕೊಳಕ್ಕಾಗಲ್ಲ. ಹಾಗಾಗಿ ಈ ತರದ ಬದಲಾವಣೆಯನ್ನು ಇವತ್ತು ಮಾಡಬಹುದು. ಗೆಲುವಿನ ಬಗ್ಗೆ ನೋ ಡೌಟ್. ಯಾಕಂದ್ರೆ ಅದನ್ನ ನಾವು ಕಳೆದ ವಿಶ್ವಕಪ್ ಇಂದ ಇಲ್ಲಿವರೆಗೂ ಆ ಒಂದು ವಿನ್ನಿಂಗ್ ಪರ್ಫಾರ್ಮೆನ್ಸ್ ನ ಮುಂದುವರ್ಸ್ಕೊಂಡ್ ಬರ್ತಾ ಇದ್ದೇವೆ. ಕಂಟಿನ್ಯೂ ಜಯ. ಈಗೂ ಕೂಡ 3 ಗೆದ್ದಿದ್ದೀವಿ. 4ನೇ ಗೆಲುವಿನೊಂದಿಗೆ ಲೀಗ್ ಹಂತವನ್ನ ಮುಗಿಸಿ ಸೂಪರ್ 8ಗೆ ಅದೇ ಆತ್ಮವಿಶ್ವಾಸದಲ್ಲಿ ಹೋಗುತ್ತೆ. ಒಂದಿಷ್ಟು ಬದಲಾವಣೆ ಅಂತ ನಾನು ಹೇಳೋದಾದ್ರೆ ಇವತ್ತು ನಾನು ಏನ್ ಮಾಡಬೇಕು, ಎಲ್ಲಿ ಮೈನಸ್ ಇದೆ ಅನ್ನೋದನ್ನ ಅಭಿಷೇಕ್ ಶರ್ಮಾ ತಿದ್ಕೋಬೇಕಾಗತ್ತೆ. ಮೇ ಬಿ ಅದ್ರ ಮೇಲೇನೆ ಕೆಲಸ ಜಾಸ್ತಿ ನಡೆದಿರುತ್ತೆ. ಇನ್ನೊಂದ್ ಕಡೆಗೆ ನಾವು ನೆದರ್ಲ್ಯಾಂಡ್ ಅಂತ ಬಂದಾಗ ಸ್ಕಾಟ್ ಎಡ್ವಿನ್ ನಾಯಕತ್ವದಲ್ಲಿ ಅವರ ತಂಡ ಕೂಡ ಚೆನ್ನಾಗಿದೆ. ನಾವು ಈ ಹಿಂದೆ ಇವಾಗ ಪಾಕಿಸ್ತಾನ ಬಗ್ಗೆ ಮಾತನಾಡ್ತಿದೀವಿ, ಆಸ್ಟ್ರೇಲಿಯಾ ಬಗ್ಗೆ ಮಾತನಾಡ್ತಿದೀವಿ ಅಂತ ಹೇಳಿದ್ರೆ ಅವರು ಕೂಡ ಅಷ್ಟೇ. ಸೋಲಿನ ಕಾರಣ ಯಾವುದು ಅಂತ ಹೇಳಿದ್ರೆ ಎಲ್ಲೋ ಇವರು ಏನ್ ನಮಗೆ ಲೆಕ್ಕಕ್ಕಲ್ಲ ಅನ್ನುವ ಕಾರಣಗಳನ್ನು ಇಟ್ಕೊಂಡು ಸೋತಿದ್ದಾರೆ. ಹಾಗಾಗಿ ಈ ಒಂದು ಎಡವಟ್ಟನ್ನ ಮಾಡೋಕ್ಕಾಗಲ್ಲ. ನಾಯಕ ಎಡ್ವಿನ್ ಇರ್ಬೋದು, ಮಿಚೆಲ್ ಇರ್ಬೋದು, ಹಾಗೇನೆ ಒಂದು ತಂಡ ಏನಂತ ಹೇಳಿದ್ರೆ ಆಲ್ರೌಂಡರ್ನ ಹೊಂದಿರುವಂತ ತಂಡ ಇದು. ಯಾಕೆಂದ್ರೆ ಆರ್ಯನ್ ದತ್ತು ಅಂತ ಇಂಡಿಯನ್ ಮೂಲದ ಒಳ್ಳೆ ಸ್ಪಿನ್ನರ್ ಜೊತೆಗೆ ಕಮ್ ಬ್ಯಾಟ್ಸ್ಮನ್ ಇದ್ದಾರೆ. ಹಾಗೇನೆ ನಮಗೆ ಬಾಸ್ ಡಿ ಲೀಡೆ, ಇವರು ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ತುಂಬಾ ಚೆನ್ನಾಗಿದ್ದಾರೆ ನೆದರ್ಲ್ಯಾಂಡ್ ಪರವಾಗಿ. ಹಾಗಾಗಿ ಈ ಒಂದಿಷ್ಟು ಆಲ್ರೌಂಡರ್ನ ಹೊಂದಿದ ತಂಡ T20 ಸ್ಪೆಷಲಿಸ್ಟರ್ನೇ ಹೊಂದಿದ್ದಾರೆ. ಅಂದ್ರೆ ಅವ್ರು ಯಾವುದೇ ICC ಕಪ್ ಗೆಲ್ಲದೆ ಇರಬಹುದು, ಆದ್ರೆ T20 ಸದಾಕಾಲ ಆಡ್ತಾ ಇರ್ತಾರೆ. ಹಾಗಾಗಿ ಈ ಆಟಗಾರರ ಮೇಲೆ ನನ್ಗನ್ಸುತ್ತೆ ಯಾವುದೇ ರೀತಿಯ ಅಸಡ್ಡೆಯನ್ನ ತೋರದೆ ಇವರು ನಾವೇನ್ ಕ್ರಿಕೆಟ್ಗೆ ರೆಸ್ಪೆಕ್ಟ್ ಕೊಟ್ಟು ಆಡ್ಬೇಕಾಗತ್ತೆ, ಆ ಆಟವನ್ನ ಭಾರತ ಆಡ್ಕೊಂಡು ಹೋದ್ರೆ ಗೆಲುವಿಗೆ ಯಾವುದೇ ಸಮಸ್ಯೆ ಇಲ್ಲ ಅನ್ಸುತ್ತೆ. ಎಸ್, ಇನ್ನು ಪಾಟೀಲ್ ಸರ್, ಇವತ್ತಾದ್ರೂ ಅಭಿಷೇಕ್ ಶರ್ಮಾ ಅವ್ರು ಕಮ್ ಬ್ಯಾಕ್ ಮಾಡ್ತಾರಾ ಹೇಗೆ ಅಂತ? ಕಮ್ ಬ್ಯಾಕ್ ಮಾಡಬೇಕು. ಏನಂತಂದ್ರೆ ಈಗ ಒಬ್ಬ ಪೈಲ್ವಾನು 100 kg ಎತ್ತಿ ಬಿಸಾಕಿರ್ತಾನೆ. ಈ 20 kg ಎತ್ತುವಾಗ ಏನು ಅಷ್ಟೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ಅತಿಯಾದ ಆತ್ಮವಿಶ್ವಾಸ ತಗೊಂಡು ಹಿಂಗೆ ಎಬ್ಸಕ್ ಹೋದ್ರೆ ಕಾಲ್ ಮೇಲೆ ಬೀಳತ್ತೆ. ಅದಾಗಬಾರ್ದು ಇವತ್ತು. ಅದನ್ನ ಅಭಿಷೇಕ್ ಶರ್ಮಾ ನೋಡ್ಕೋಬೇಕಷ್ಟೇ.
ಅಭಿಷೇಕ್ ಶರ್ಮಾ ಮೇಲೆ ಎಷ್ಟು ಹೋಪ್ ಇದೆ ಅಂದ್ರೆ T20ಗೆ ನಂಬರ್ 1 ಬ್ಯಾಟ್ಸ್ಮನ್ ಈಗ ಎದುರಾಳಿ ಮೊದಲು ಏನ್ ಮಾಡ್ತಿದ್ರು ಅಂದ್ರೆ ಕೊಹ್ಲಿನ ಹೆಂಗಪ್ಪ ಔಟ್ ಮಾಡೋದು, ಕೊಹ್ಲಿದ್ ಹೆಂಗೆ, ಅವ್ರದ್ದು ಮೈನಸ್ ಪಾಯಿಂಟ್ಸ್ಗಳು ಏನು, ಹಾಗೆ ಹೀಗೆ ಅಂತ ಹೇಳಿ 1 ಅವರ್ ಚರ್ಚೆ ಮಾಡಿದ್ರೆ ಅದರಲ್ಲಿ 50 ನಿಮಿಷ ಕೊಹ್ಲಿ ಬಗ್ಗೆ. ಈಗ ಬೇರೆ ತಂಡಗಳು ಒಂದು 50 ನಿಮಿಷ ಈ ಅಭಿಷೇಕ್ ಶರ್ಮಾ ಬಗ್ಗೆ ಚರ್ಚೆ ಮಾಡ್ಬೇಕು. ಯಾಕಂದ್ರೆ ಆತ ಒಬ್ಬ ಏನಾದ್ರೂ ನಿಂತ್ಕೊಂಡ್ರೆ ಮ್ಯಾಚ್ ಹೆಂಗಾಗತ್ತೆ ಅಂದ್ರೆ ಟರ್ನಿಂಗ್ ಪಾಯಿಂಟ್, ಎದುರಾಳಿ ಗೆಲ್ಲೋಕೆ ಚಾನ್ಸ್ ಇಲ್ಲ, ಅಷ್ಟ್ರ ಮಟ್ಟಿಗೆ ಬೃಹತ್ ಮೊತ್ತ ಪ್ರೇರಿಸ್ತಾರೆ. ಅಭಿಷೇಕ್ ಶರ್ಮಾ 10 ಓವರ್ ನಿಂತ್ಕೊಂಡ್ರೆ ಸಾಕಪ್ಪ ಅನ್ನುವಂಥ ಮೆಂಟಾಲಿಟಿಗೆ ಭಾರತದ ನಾಯಕ ಕೂಡ ಬಂದ್ಬಿಟ್ಟಿದ್ದಾರೆ. ಈಗ ಅಭಿಷೇಕ್ ಶರ್ಮಾ ಅಂತ ಆಟಗಾರ ಖಂಡಿತವಾಗ್ಲೂ ಮಿಂಚಬೇಕು. ಅವ್ರಿಗೆ ಒಂದು ಒಳ್ಳೆ ವೇದಿಕೆ ಇದು. ನೀವು ಸಣ್ಣ ಪುಟ್ಟ ಸೀರೀಸ್ಗಳಲ್ಲಿ ಅಥವಾ ಟ್ರಯಾಂಗಲ್ ಸೀರೀಸು ಅಥವಾ ಇವರಿಂಬಲ್ಲಿ ಗೆಲ್ಲೋದಕ್ಕಿಂತ ಇಂಥ ದೊಡ್ಡ ವೇದಿಕೆಯಲ್ಲಿ ಗೆದ್ದಾಗ ಅದಕ್ಕೊಂದು ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅದನ್ನು ಅಭಿಷೇಕ್ ಶರ್ಮಾ ಮಾಡಬೇಕು. ಅದರ ಜೊತೆಗೆ ನಾಯಕ ಸೂರ್ಯಕುಮಾರ್ ಯಾದವ್ ಮೊದಲ ಪಂದ್ಯದಲ್ಲಿ ಮಿಂಚಿದ್ರು, ಅದಾದ ನಂತರ ಫ್ಲಾಪ್ ಆಗಿದ್ದಾರೆ. ಬಟ್ ಅವರು ಕೂಡ ಕಮ್ಬ್ಯಾಕ್ ಮಾಡ್ಕೋಬೇಕು. ಬಟ್ ಹಂಗಂತ ಹೇಳಿ ಭಾರತ ವೀಕ್ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಒಬ್ರಿಲ್ಲ ಒಂದು ಇಬ್ಬರಾದ್ರೂ ಕೈ ಹಿಡಿತಾನೆ ಇದ್ದಾರೆ. ಫಿನಿಶಿಂಗ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ರಿಂಕು ಸಿಂಗ್ ಸಿಕ್ಕಂತ ಅವಕಾಶವನ್ನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅದರಲ್ಲೂ ತುಂಬಾ ಇಂಪ್ರೆಸಿವ್ ಆಗಿ ನನಗೆ ಕಾಣಿಸ್ತಾ ಇರೋದು ಹಾರ್ದಿಕ್ ಪಾಂಡ್ಯ. ಬಾಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಮಿಂಚ್ತಾ ಇದ್ದಾರೆ. ಬಾಲಿಂಗ್ ಅಂತೂ ನಮಗೆ ಹೇಳ್ಕೊಳ್ಳೋದು ಬೇಡ, ತುಂಬಾ ಚೆನ್ನಾಗೇ ಇದೆ, ಏನು ಪ್ರಾಬ್ಲಮ್ಸ್ ಇಲ್ಲ. ಬಟ್ ಇವತ್ತೇನು ಮಾಡ್ಬೋದು ಅಂತ ಅಂದ್ರೆ ನೆದರ್ಲ್ಯಾಂಡ್ ನೋಡಿ, ನೆದರ್ಲ್ಯಾಂಡ್ ನಾವು ಕಡೆಗಣಿಸಕ್ಕಾಗಲ್ಲ. ಅದು ಒಂದು ಮ್ಯಾಚ್ ಗೆದ್ದಿದೆ, ನಮಿಬಿಯಾ ಜೊತೆ ಗೆದ್ದಿದೆ. ಅದು ಕೂಡ ಒಂದು ಮ್ಯಾಚ್ 3ರಲ್ಲಿ 2 ಸೋತಿದೆ, 1 ಗೆದ್ದಿದೆ. ಹಾಗಂತ ಹೇಳಿ ಅವರು ಕೂಡ ಲೀಗ್ ಆಡಿಲ್ವಾ? ಈಗೇನು ಅಂತಂದ್ರೆ ಸಣ್ಣ ಸಣ್ಣ ತಂಡಗಳು ಲೀಗ್ಗಳನ್ನ ಜಾಸ್ತಿ ಆಡೋದ್ರಿಂದ 1 ಮ್ಯಾನ್ ಶೋ ಬಂದ್ರು ಕೂಡ ಸಾಕು, ಎಂಥದ್ದೇ ಸ್ಟ್ರಾಂಗ್ ಟೀಮ್ ಇದ್ರು ಕೂಡ ಗೆದ್ದು ಬಿಡ್ತಾರೆ. ಮತ್ತೆ ಆಸ್ಟ್ರೇಲಿಯಾಗೆ ಆಯ್ತಲ್ಲ, ಅದೇ ಪ್ರಾಬ್ಲಮ್ ಆಗಿರೋದ್ರಿ ಜಿಂಬಾಬ್ವೆ ಜೊತೆಗೆ. ಇದೇ ಕಾರಣಕ್ಕಾಗಿ ಇವತ್ತು ಕೂಡ ಮೈ ಮರೆಯದೇನೆ ಹೆಚ್ಚಿನ ಬದಲಾವಣೆ ನನಗೆ. ಯಾಕಂದ್ರೆ ಎಲ್ಲರೂ ಅಂತ ಇದ್ರೆ ನಮಿಬಿಯಾ ಹೆಂಗಿದ್ರು ನಾವು ಕ್ವಾಲಿಫೈ ಹೋಗಿದ್ದೀವಿ, ಇವತ್ತು ಎಲ್ಲ ದೊಡ್ಡ ದೊಡ್ಡ ಆಟಗಾರರಿಗೆ ರೆಸ್ಟ್ ಕೊಟ್ಬಿಡೋಣ, ಇವ್ರನ್ನೇ ಆಡ್ಸೋಣ. ಬಟ್ ಏನು ಗೊತ್ತಾ, ನನಗೆ ಒಂದು ಸ್ವಲ್ಪ ಧೋನಿ ಅವರ ಸ್ಟ್ರಾಟಜಿ ಇದರಲ್ಲಿ ನನಗೆ ಇಂಪ್ರೆಸಿವ್ ಆಗುತ್ತೆ. ಏನಂದ್ರೆ ಅವ್ರು ಯಾವತ್ತು ಈ ಸಣ್ಣ ತಂಡ ಇರಲಿ ಅಥವಾ ಏನೇ ಪ್ರಾಬ್ಲಮ್ ಇರಲಿ, ಆ ಗೆಲುವಿನ ಟ್ರ್ಯಾಕ್ನಲ್ಲಿ ಇರುವಂತ ತಂಡವನ್ನ ಚೇಂಜ್ ಮಾಡಕ್ ಹೋಗಲ್ಲ ಅವರು. ಮಾಡಬಾರ್ದು ಅನ್ನೋದು ನನಗೆ. ಬೂಮ್ರಾ ಒಬ್ಬರಿಗೆ ರೆಸ್ಟ್ ಕೊಟ್ಟು ಅವ್ರ ಜಾಗದಲ್ಲಿ ಸಿರಾಜ್ ಅವ್ರನ್ನ ಆಡಿಸ್ಬಿಟ್ರೆ ಬೇರೆ ಏನೂ ಚೇಂಜಸ್ ಮತ್ತೆ ಇವತ್ತು ಮಾಡಬಾರ್ದು ಅಂತ ನಾನು ಅನ್ಕೋತೀನಿ. ಇವತ್ತು ಈಸಿಯಾಗಿ ಗೆಲ್ತಾರೆ. ಈ ಗೆಲುವಿನ ಓಟ ವಿಶ್ವಕಪ್ ಕೊನೆಯ ಕಪ್ ಗೆಲ್ಲೋದಿರುತ್ತಲ್ಲ, ಅಲ್ಲಿ ತನಕನೂ ಭಾರತ ಹೀಗೆ ಗೆಲ್ತಾ ಇರುತ್ತೆ ಅಂತ ಅನ್ಕೋತೀನಿ ನಾನು. ಎಸ್, ಏನು ರಘುವೀರ್ ಅವರೇ, ಇವತ್ತು ಭಾರತ ತಂಡದ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ, ಜೊತೆಗೆ ನಿಮಗೆ ಯಾವ ಪ್ಲೇಯರ್ಸ್ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಇವತ್ತು? ನನಗೆ ಮೇಡಮ್ ಈ ಒಂದು ಮ್ಯಾಚು ಕ್ರೂಷಿಯಲ್ ಮ್ಯಾಚೇ ಅಂತ ನನಗೆ ಅನ್ಸುತ್ತೆ. ಯಾಕಂತ ಅಂದರೆ ಇವಾಗ ನಾವು ಆಡ್ತಾ ಇರೋದು ನರೇಂದ್ರ ಮೋದಿ ಸ್ಟೇಡಿಯಂ ಪಿಚ್ಚಲ್ಲಿ. ಈ ಒಂದು ಪಿಚ್ಚಲ್ಲಿ ಭಾರತ ಹೇಳ್ಕೊಳ್ಳುವಷ್ಟು ಮ್ಯಾಚ್ ಆಡಿಲ್ಲ. 2023 ಫೈನಲ್ ಆಗಿ ನಾವು ಆಡಿ ಸೋತಿರೋದು ಇದೇ ಒಂದು ಮೈದಾನದಲ್ಲಿ. ಇಲ್ಲಿ ನಾವು ಏನಂದರೆ ಇವಾಗ ಮುಂದಿನ ಮ್ಯಾಚ್ಗಳಲ್ಲಿ ಇಂದ ಫೈನಲ್ ನಾವು ಹೋಗ್ತೀವಿ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಆ ಫೈನಲಲ್ಲಿ ನಮಗೆ ಯಾವ ರೀತಿ ಪಿಚ್ ಸಪೋರ್ಟ್ ಕೊಡುತ್ತೆ ಅನ್ನೋದಕ್ಕೆ ಇಲ್ಲೊಂದು ಪ್ರಾಕ್ಟೀಸ್ ಮ್ಯಾಚ್ ಥರ ನಾವು ಆಡ್ಕೊಳ್ಬೇಕಾಗತ್ತೆ. ಈ ಪಿಚ್ಗೆ ಸೂಟ್ ಆಗುವಂತಹ ಆಟಗಾರರನ್ನ ನಾವು ಕಣಕ್ಕಿಳಿಸಿ ಅವರಿಂದ ಎಷ್ಟು ಚೆನ್ನಾಗಿ ಇರೋ ಕ್ರಿಕೆಟನ್ನು ಆಡ್ಬೋದು ಅಷ್ಟು ಚೆನ್ನಾಗಿರೋ ಆಟನ ಆಡಿ, ಇಲ್ಲಿ ಪ್ರಾಕ್ಟೀಸ್ ಮ್ಯಾಚ್ ಥರ ಆಡಿ ಚೆನ್ನಾಗಿರೋ ಆಟನ ತಗೊಂಡು ಮುಂದಿನ ಏನು ಸೂಪರ್ 8 ಹಂತದಲ್ಲಿ ಯಾವ ತಂಡನ, ಇವಾಗ ಸರ್ ಹೇಳ್ದಾಗೆ ಕೆಲವೊಂದಿಷ್ಟು ಬದಲಾವಣೆಗಳು ಆಗ್ತಾನೆ ಇರ್ತವೆ. ಆ ಒಂದು ಈಗ ಫೈನಲ್ ಆಗಿ ಒಂದು ನಮಗೆ ಈಗ ಟಾಪ್ ಆರ್ಡರ್ ಅಲ್ಲಿ ಇವಾಗ ಅಭಿಷೇಕ್ ಶರ್ಮಾ ಅವರು ನಿರಂತರವಾಗಿ ಕೈ ಕೊಡ್ತಾನೆ ಇದ್ದಾರೆ. ಇವಾಗ ಮುಂದಿನ ಹಂತದಲ್ಲಿ ನಾವು ಬಲಾಢ್ಯ ರಾಷ್ಟ್ರಗಳ ಜೊತೆ ಎದುರಿಸಬೇಕಾದಾಗ ಈ ರೀತಿ ಫಾರ್ಮ್ ಕಳ್ಕೊಂಡಿದ್ದಾಗ ನಾವು ತಂಡನ ಬದಲಾವಣೆ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ನಮಗೆ ಆಪ್ಷನ್ ಇದೆ. ಇವಾಗ ಸಂಜು ಸ್ಯಾಮ್ಸನ್ ಅವರು ಕಳೆದ ಮ್ಯಾಚ್ ನಲ್ಲಿ ಅವರಿಗೊಂದು ಸಿಕ್ಕಂತ ಅವಕಾಶದಲ್ಲಿ ಚೆನ್ನಾಗಿರೋ ಆಟ ಆಡಿದ್ದಾರೆ, ಹೇಳ್ಕೊಳ್ಳುವಂತ ಆಟ ಇಲ್ದಿದ್ರು. ಆದ್ರೆ ಅಭಿಷೇಕ್ ಶರ್ಮಾ ಅವರು ಇವತ್ತಿಗೆ ಅವರಿಗೊಂದು ರೀತಿ ಪರೀಕ್ಷೆನೆ ಅಂತ ಹೇಳ್ಬೋದು. ಇನ್ನು ಇಶಾನ್ ಕಿಶನ್ ಅವರ ಒಂದು ಸ್ಥಾನದಲ್ಲಿ ಚೆನ್ನಾಗಿರೋ ಆಟನೇ ಆಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಸರ್ ಹೇಳ್ದಾಗೆ ಬುಮ್ರಾ ಅವರನ್ನು ಹೊರತುಪಡಿಸಿ ಸಿರಾಜ್ ಅವರಿಗೆ ಒಂದು ಅವಕಾಶ ಕೊಟ್ಟರೆ ಅವರು ಚೆನ್ನಾಗಿ ಅವಕಾಶನ ಉಪಯೋಗಿಸ್ಕೊಳ್ತಾರೆ. ನಾವು ನೋಡಿದ್ವಿ ಕಳೆದ ಒಂದು ಅವರಿಗೆ ಸಿಕ್ಕಂತ ಅವಕಾಶದಲ್ಲೂ ಚೆನ್ನಾಗಿರೋ ಬಾಲಿಂಗ್ನೇ ಮಾಡಿ ತಂಡನ ಗೆಲ್ಸೋದಕ್ಕೆ ಮಹತ್ವದ ಪಾತ್ರನ ವಹಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಯಾವ ರೀತಿ ಏನು ಪಿಚ್ ರಿಪೋರ್ಟ್ ಯಾವ ರೀತಿ ಇರುತ್ತೆ ಅಥವಾ ಅಲ್ಲಿ ಯಾವ ರೀತಿ ಕ್ರಿಕೆಟ್ ಅನ್ನ ಆಡ್ಬೋದು ಅನ್ನೋದನ್ನ ಭಾರತ ಇವತ್ತು ಪ್ರಾಕ್ಟೀಸ್ ಮ್ಯಾಚ್ ತರ ಮಾಡ್ಕೊಳ್ಬೇಕಂತ. ಎಸ್, ಇನ್ನು ಪ್ರೇಮ್ ಸರ್, ಇವತ್ತಿನ ಮ್ಯಾಚ್ ಅಲ್ಲಿ ನಮ್ಮ ಭಾರತ ತಂಡದಲ್ಲಿ ನಿಮಗೆ ಬ್ಯಾಟಿಂಗ್ ಆಗಿರ್ಬೋದು ಅಥವಾ ಬೌಲಿಂಗ್ ವಿಭಾಗ ಆಗಿರ್ಬೋದು, ಯಾರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ? ಒಂದು ವೇಳೆ ಕಿಶನ್ ಇವತ್ತು ಆಡಿದ್ರೆ ಎಕ್ಸ್ಪೆರಿಮೆಂಟಲ್ ಶಾಟ್ಸ್ ಇರ್ತಾವಲ್ಲ, ಅವರಿಗೆ ಇನ್ನಷ್ಟು ಇಂಪ್ರೂವ್ ಆಗ್ಲಿಕ್ಕೆ ಅವಕಾಶಗಳಿದೆ, ಅಲ್ಲಿ ಇನ್ನೊಂದಿಷ್ಟು ಮಿಂಚುತ್ತಾರೆ. ಇನ್ನೊಂದು ಕಡೆಗೆ ಅಭಿಷೇಕ್ ಶರ್ಮಾ ಖಂಡಿತ ಇವತ್ತು ಆಡ್ತಾರೆ. ಸಾಕಷ್ಟು ಅವರಿಗೇನೆ ಒಂದು ಹಿಂಸೆ ಆಗುವ ಲೆವೆಲ್ಗೆ ಆಗೋಗಿದೆ. ಸಾಕಷ್ಟು ಜನ ಮಾತಾಡ್ತಾರೆ ಈತನ ಕೆರಿಯರ್ ಇಲ್ಲಿಗೆ ಅಂತ್ಯ ಆಯ್ತು ಅಂತ. ಇನ್ನೊಂದಿಷ್ಟು ಜನ ಮಾತಾಡ್ತಾರೆ ಈ ಎಲ್ಲ ಆಟಗಾರರಿಗೂ ಒಂದೆರಡು ಪಂದ್ಯಗಳಲ್ಲಿ ಜಡ್ಜ್ ಮಾಡೋಕ್ಕಾಗಲ್ಲ. ಆತ ಆಡಿದ್ರೇನೆ ಪಾಟೀಲ್ ಹೇಳಿದಾಗೆ ತಂಡದ ಮೊತ್ತ ಇರ್ಬೋದು, ಅದರ ತಂಡಕ್ಕೆ ರೆಕಾರ್ಡ್ಗಳು ಇರ್ಬೋದು, ಎಲ್ಲವೂ
ಎಲ್ಲವೂ ಕೂಡ ವೈಯಕ್ತಿಕವಾಗಿ ಮತ್ತು ತಂಡದ ಮೊತ್ತಕ್ಕಿರ್ಬೋದು ಎಲ್ಲದಕ್ಕೂ ಕೂಡ ರೆಕಾರ್ಡ್ಗಳ ಹರಿವೇ ಬರುತ್ತೆ ಒಂದು ಪಂದ್ಯದಿಂದ. ಯಾಕಂದ್ರೆ ಇದು ವಿಶ್ವಕಪ್ ಆಗಿರೋದ್ರಿಂದ ಪ್ರತಿಯೊಂದು ಬಾಲು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನೋಡಿದ್ರೆ ಅಭಿಷೇಕ್ ಶರ್ಮಾ ಫಾರ್ಮಿಗೆ ಮರಳಬೇಕು. ಇನ್ನು ಬೌಲಿಂಗ್ ಅಂತ ಬಂದಾಗ ಮೇಡಮ್ ನಮಗೆ ಸ್ಪಿನ್ ಆಗಿರ್ಬೋದು, ವೇಗದ ಡಿಪಾರ್ಟ್ಮೆಂಟ್ ಇರ್ಬೋದು. ಸೂರ್ಯ ಹೇಳಿದಾಗೆ ನಾನು ಯಾರನ್ನೇ ಆಡಿಸಿದ್ರು ಅವ್ರು ಪರ್ಫಾರ್ಮ್ ಮಾಡ್ತಾರೆ. ಸಿರಾಜಿನ್ ಮೊದಲೇ ಮ್ಯಾಚಿಗೆ ಆಡಿಸಿದ್ರು, ಬುಮ್ರಾಗೆ ಜ್ವರದ ಕಾರಣಕ್ಕೆ ಅಲ್ಲೂ ಕೂಡ ಅವರು ಪರ್ಫಾರ್ಮ್ ಮಾಡಿದ್ರು. ಹಾಗಾಗಿ ನಾಯಕನಿಗೆ ಆಟಗಾರರ ಮೇಲೆ ಸಂಶಯ ಇಲ್ಲ, ಎಲ್ಲರೂ ಕೂಡ ಇನ್ಫಾರ್ಮಲ್ಲೇ ಇದ್ದಾರೆ. ಯಾರನ್ನ ಆಡಿಸ್ಬೇಕು, ಪಾಟೀಲ್ ಹೇಳಿದಾಗ ವಿನ್ನಿಂಗ್ ಲೇ ಇರುವ ತಂಡವನ್ನು ಆಡಿಸ್ಬೇಕಾ ಅಥವಾ ಬೆಂಚ್ ಸ್ಟ್ರೆಂತ್ ಅನ್ನ ಚೆಕ್ ಮಾಡ್ಬೇಕಾ ಅನ್ನುವ ಕ್ವಶನ್ ಮಾರ್ಕ್ ಬಿಟ್ರೆ ತಂಡ ಗೆಲುವಿನ ಟ್ರ್ಯಾಕ್ ಅಲ್ಲೇ ಇದೆ. ಇನ್ನೊಂದ್ ಕಡೆಗೆ ಸೂರ್ಯ ಎಲ್ಲೋ ಒಂದ್ ಕಡೆಗೆ ತಿಲಕ್ ವರ್ಮಾ ಯಾವ ರೇಂಜ್ ಅಲ್ಲಿ ಬ್ಯಾಟ್ ಬೀಸಬೇಕು ಅಂತ ಕನ್ಫ್ಯೂಷನ್. ತಂಡ ಓಪನಿಂಗ್ ಬರದೇ ಇರೋದಕ್ಕೆ ಅವರು ನಾವು ನಿಧಾನಗತಿಗೆ ಮೊರೆ ಹೋಗ್ಬೇಕಾ ಅಥವಾ ನಮ್ಮ ವೈಯಕ್ತಿಕ ಆಟವನ್ನ ತೋರಿಸ್ಬೇಕಾ ಅನ್ನೋದೇ ಒತ್ತಡದಲ್ಲಿದ್ದಾರೆ. ಅದು ಇವತ್ತು ಇರಲ್ಲ, ಹಾಗಾಗಿ ಫ್ರೀ ಬ್ಯಾಟಿಂಗ್ ನೋಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ಎಸ್, ಇನ್ನು ಪಾಟೀಲ್ ಸರ್, ಇನ್ನೊಂದ್ ಕಡೆ ಇವತ್ತು ಪಾಕಿಸ್ತಾನ್ ವರ್ಸಸ್ ನಮೀಬಿಯಾ ಮ್ಯಾಚ್ ಕೂಡ ಇದೆ. ಸೊ ಪಾಕಿಸ್ತಾನಕ್ಕೆ ಮಾಡಿದುಣ್ಣೋ ಮಾರಾಯ ಅನ್ನೋ ಪರಿಸ್ಥಿತಿನ ಹೇಗನ್ಸುತ್ತೆ ನಿಮ್ಗೆ? ಖಂಡಿತ ಮಾಡಿದ್ರು ಮಾರಾಯ. ಏನು ಅಂತಂದ್ರೆ ಇವರು ತಂಡವನ್ನ ಸ್ಟ್ರಾಂಗ್ ಆಗಿ ಕಟ್ಟಿಲ್ಲ. ಅವ್ರು ಹೆಂಗೆ ಅಂತಂದ್ರೆ ಇನ್ಫ್ಲೂಯೆನ್ಸ್ ಆಟಗಾರರನ್ನೇ ಜಾಸ್ತಿ ಬಳಸ್ಕೊಂಡಿದ್ದಾರೆ. ಮತ್ತೆ ಹಳೆ ದೇವರ ಪಾದವೇ ಗತಿ ಅನ್ನೋ ತರ ಅದೇ ಬಾಬರ್ ಅಜಮ್, ಅದೇ ಅಫ್ರಿದಿ, ಅದೇ ನವಾಜ್, ಇವ್ರನ್ನೇ ಹಿಡ್ಕೊಂಡು ಎಷ್ಟು ಸರಿ ಸೋತ್ರು ಕೂಡ ಅವ್ರನ್ನೇ ಆಡಿಸೋದು. ಯಾಕಂದ್ರೆ ಸ್ಟಾರ್ ಪ್ಲೇಯರ್ ಇವ್ರು ಇಲ್ದಿದ್ರು ಗೆಲ್ತಾರೆ, ಇವ್ರು ಇಲ್ದಿದ್ರೆ ಗೆಲ್ಲಲ್ಲ, ಇವ್ರು ಇದ್ರೆ ಮಾತ್ರ ಗೆಲ್ಲೋದು ಅನ್ನುವಂಥ ಹುಚ್ಚು ಅಭಿಪ್ರಾಯ ಅವರಲ್ಲಿದೆ. ಯಂಗ್ಸ್ಟರ್ಸ್ಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ನೋಡಿ, ನಮ್ಮಲ್ಲಿ IPL ಆದ್ಮೇಲೆ ಈ T20 ಅನ್ನೋದು ಬದಲಾವಣೆನೇ ಆಗಿಬಿಡುತ್ತೆ. ನೋಡಿ, ರೋಹಿತ್ ಶರ್ಮಾ ಇರಲ್ಲ ನಮ್ಮಲ್ಲಿ, ಕೊಹ್ಲಿ ಇರಲ್ಲ, ಇಂಥ ಜಡೇಜಾ ಇಲ್ಲ. ಇಂಥದನ್ನೆಲ್ಲ ಬಿಟ್ಟು ಕೂಡ ನಮ್ಮ ಟೀಮ್ ಹೇಗಿದೆ ಅಂತಂದ್ರೆ ಬೆಂಚಲ್ಲಿ ಆಡಿಸಿದವ್ರನ್ನು ಕೂಡ 2-3 ವಿಕೆಟ್ ತೆಗಿತಾರೆ. ಬೆಂಚಲ್ಲಿ ಆಡಿಸಿದವರು 50 ರನ್ ಮೇಲೆ ತೆಗಿತಾ ಇದ್ದಾರೆ. ನಮಗೆ ಯಾರನ್ನ ಆಡಿಸ್ಬೇಕು ಯಾರನ್ನ ಆಡಿಸಬಾರ್ದು ಅನ್ನೋಂಥ ಕನ್ಫ್ಯೂಷನ್ ಇದೆ. ಯಾಕಂದ್ರೆ ಎಲ್ಲರೂ ಚೆನ್ನಾಗಿ ಆಡ್ತಾರೆ, ಅವರಲ್ಲಿ ಯಾರೊಬ್ರು ಚೆನ್ನಾಗಿ ಆಡ್ತಾ ಇಲ್ಲ. ಸೈಮ್ ಅಯೂಬ್ ಬರೀ ಲೀಗಲ್ಲಿ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಬಾಬರ್ ಅಜಮ್ ಅಂತೂ ಎಲ್ಲಿ ಒನ್ ಡೇನೇ ಟೆಸ್ಟ್ ಹಂಗೆ ಆಡ್ತಾರೆ, ಇನ್ನು T20 ಅವ್ರನ್ನ ಹಾಕೊಂಡಿದ್ದಾರೆ. ಅಂಥವ್ರನ್ನ ತಗೊಂಡು ನೀವು ವಿಶ್ವಕಪ್ ಗೆಲ್ಲಕ್ಕೆ ಬರ್ತೀರಾ ಅಂದ್ರೆ ವೇಸ್ಟ್. ಮತ್ತೆ ಆಲ್ರೌಂಡರ್ಗಳು ಎಲ್ಲ ವೇಸ್ಟ್ ಇದ್ದಾರೆ. ಬಾಲಿಂಗ್ ಪಡೆನೂ ಅಷ್ಟರ ಮಟ್ಟಿಗೆ ಏನು ಹೇಳ್ಕೊಳ್ಳುವಂಥದ್ದು ಏನಿಲ್ಲ. ಇವತ್ತೇನು ಅಂತಂದ್ರೆ ನಾನು 2 ಬೇಡ್ಕೋತಾ ಇದ್ದೀನಿ. ಒಂದು, ದೇವ್ರೆ ಮಳೆ ಬೀಳ್ಸಪ್ಪ ಜೋರಾಗಿ, ಒಂದು ಬಾಲು ಬರಬಾರ್ದು ಅನ್ನೋ ತರ ದೇವ್ರನ್ನ ಬೇಡ್ಕೋತೀನಿ. ಇನ್ನೊಂದು, ಪ್ರತಿ ಸರಿನೂ ಚಮತ್ಕಾರ ಆದಂಗೆ ಜಿಂಬಾಬ್ವೆನೇ ಆಸ್ಟ್ರೇಲಿಯಾನ ಹೊಡೆದು ಉಳಿಸಿದೆ. ಈಗ ಈ ನಮೀಬಿಯಾ ಇವ್ರನ್ನೇನಾದ್ರೂ ಹೊರಡು ಉಳಿಸ್ಬಿಟ್ರೆ ಅಸಹ್ಯವಾಗಿ ಮನೆಗೆ ಹೋಗ್ಲಿ ಇವರು ಅಂತ ಹೇಳಿ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಕೋಪ ಇದೆ. ನೋಡಿ, ಈ ವಿಶ್ವಕಪ್ ಆರಂಭಕ್ಕೂ ಮುಂಚೆ ಎಷ್ಟು ಸೆಲೆಬ್ರೇಷನ್ ಇತ್ತು, ಅದನ್ನೆಲ್ಲ ಹಾಳು ಮಾಡಿದೆ ಇವರೇ ಪಾಕಿಸ್ತಾನದವರು. ನಾವು ಇಂಡಿಯಾ ಜೊತೆ ಆಡಲ್ಲ, ನಾವು ಶ್ರೀಲಂಕಾದಲ್ಲೇ ಆಡೋದು, ಬಾಂಗ್ಲಾದೇಶಕ್ಕೆ ಅದನ್ನ ಕೊಡಿ ಇದನ್ನ ಕೊಡಿ ಇಂಥದ್ನೆಲ್ಲ ಹಾಳು ಮಾಡಿದ್ದು. ಏನು ಮಾಡಿದ್ರಲ್ಲ, ಏನು ತಪ್ಪುಗಳನ್ನ ಮಾಡಿದ್ರಲ್ಲ, ಏನು ಒತ್ತಡವನ್ನ ವಿಶ್ವಕಪ್ ಮೇಲೆ ಹಾಕೋದಕ್ಕೆ ಪ್ರಯತ್ನ ಪಟ್ರಲ್ಲ, ಏನು ಭಾರತದ ವಿರುದ್ಧ ಏನು ಕತ್ತಿ ಮೆಸೋದಕ್ಕೆ ಪ್ರಯತ್ನ ಪಟ್ರಲ್ಲ, ಅದನ್ನೆಲ್ಲ ಮಾಡಿದ್ದನ್ನ ಇವತ್ತಿನ ಪಂದ್ಯದಲ್ಲಿ ಅವ್ರು ಉಣ್ಬಹುದು ಅಂತ ನಾನು ಅನ್ಕೋತೀನಿ. ಅದೆಲ್ಲರ ನಡುವೆ ಹೇಗೆ ಅಸಹ್ಯವಾಗಿ ಹೋಗ್ಬೇಕು ಅಂತಂದ್ರೆ, ಇನ್ನೊಂದ್ಸರಿ ವಿಶ್ವಕಪ್ ಆಗಿರಲಿ, ಚಾಂಪಿಯನ್ ಏನೇ ICC ಟ್ರೋಫಿಗಳು ಬರಲಿ, ಸುಮ್ಮನೆ ಹೋಗಿ ಆಡ್ ಬಂದ್ಬಿಡೋಣಪ್ಪ, ಇಂಥವನ್ನೆಲ್ಲ ಕಿರಿಕ್ ಮಾಡಿದ್ರೆ ಅವೆಲ್ಲ ನಮಗೆ ವಾಪಸ್ ಹೊಡೆಯುತ್ತೆ ಬೇಡ ಅನ್ನೋಂಥರ ಮಟ್ಟಿಗೆ ಅವ್ರಿಗೆ ಪಾಠಗಳು ಸಿಗಬೇಕು. ಪಾಕಿಸ್ತಾನಕ್ಕೆ ಇವತ್ತು ದೇವರಾದ್ರೂ ವರುಣನ ಕೃಪೆ ತೋರಿಸ್ಲಿ ಅಂತ ನಾನು ಯಾವ ಮ್ಯಾಚು ನಾವು ಬೇಡ್ಕೊಳ್ಳಲ್ಲ ಮಳೆ ಬರಲಿ ಅಂತ. ಯಾಕಂದ್ರೆ ಕ್ರಿಕೆಟ್ ಪ್ಲೇಯರ್ಸ್ ಆಗಿರೋದು ಆ ನೋವು ಗೊತ್ತಿರುತ್ತೆ. ಆದ್ರೆ ಇವತ್ತಿನ ಪಂದ್ಯ ಏನಾದ್ರೂ ರದ್ದಾದ್ರೆ UAE ಬರುತ್ತೆ, ಅವ್ರ ಜೊತೆ ಆಡಿದ್ರೆ ಇನ್ನು ಕಾಂಪಿಟೇಷನ್ ಇವ್ರಿಗಿಂತ ಬೆಟರ್ ಕಾಂಪಿಟೇಷನ್ ಅವ್ರು ಕೊಡ್ತಾರೆ. ಎಸ್, ಇನ್ನು ರಘುವೀರ್, ಪಾಕಿಸ್ತಾನ ತಂಡಕ್ಕೆ ಎಲ್ಲೊಂದ್ ಕಡೆ ಅವರ ಅತಿಯಾದ ಆತ್ಮವಿಶ್ವಾಸನೆ ಅವರಿಗೆ ಮುಳುವಾಗ್ತಿದ್ಯಾ? ಏನ್ ಅನ್ಸುತ್ತೆ ನಿಮ್ಗೆ? ಹೌದು, ಈಗ ಅವರು ನಮೀಬಿಯಾನ ಎದುರಿಸಬೇಕಾದ್ರೆ ಅವರು ಆತ್ಮವಿಶ್ವಾಸದಿಂದ ಬರ್ಬೋದು. ಆದ್ರೆ ನನಗನ್ಸುತ್ತೆ ಎಲ್ಲೊಂದ್ ಕಡೆ ನಮೀಬಿಯಾನು ಸ್ಟ್ರಾಂಗ್ ಆದ ಪೈಪೋಟಿನೇ ನೀಡ್ಬೋದು. ಯಾಕಂದ್ರೆ ಅಲ್ಲಿ ಕೋಚ್ ಮಾಡ್ತಾ ಇರೋದು ಗ್ಯಾರಿ ಕ್ರಿಸ್ಟನ್ ಅಂತ. ಅವರು ನಮ್ಮ 2011 ವರ್ಲ್ಡ್ ಕಪ್ ನ ಹೆಡ್ ಕೋಚ್. ಅವರು ಗೊತ್ತಿದೆ ಭಾರತದ ಏನು ಪಿಚ್ ನ ರಿಪೋರ್ಟ್ ಅಂದ್ರೆ ಶ್ರೀಲಂಕಾ ಅವರಿಗೂ ಗೊತ್ತಿರುತ್ತೆ ಯಾವ ರೀತಿ ಅವರು ಕಳೆದ ಒಂದು 2011ರಲ್ಲಿ ಅವರು ಭಾರತ ತಂಡನ ಮುನ್ನಡೆಸಿರೋದಾಗಿರ್ಬೋದು. ಇನ್ನು ಪಾಕಿಸ್ತಾನ ವಿಚಾರಕ್ಕೆ ಬಂದಾಗ ಅವರು ಪಾಕಿಸ್ತಾನದ ಜೊತೆನೂ ಅಷ್ಟೊಂದು ಅವರ ಟೀಮ್ನಲ್ಲೂ ಕೋಚ್ ಆಗಿದ್ರು ಅನ್ಕೊಂತೀನಿ. ಹೌದು, ಅವರು ಆದ್ರೆ ಇವಾಗ ಪಿಚ್ ರಿಪೋರ್ಟ್ ನೋಡಕ್ ಬಂದಾಗ ನಮೀಬಿಯಾ ಮತ್ತೆ ಪಾಕಿಸ್ತಾನಲ್ಲಿ ಪ್ರಬಲ ಪೈಪೋಟಿನೂ ನಡೆಯುತ್ತೆ. ಯಾಕಂದ್ರೆ ಅವರಲ್ಲೂ ಸ್ಪಿನ್ನರ್ಗಳಿರುತ್ತೆ, ಶ್ರೀಲಂಕಾ ಪಿಚ್ ಸ್ಪಿನ್ನರ್ ನೆರವಾಗುತ್ತೆ. ಆ ಒಂದು ರೀತಿಲಿ ಪಾಕಿಸ್ತಾನಿಗೆ ಅತಿಯಾದ ಆತ್ಮವಿಶ್ವಾಸದಿಂದ ಅವರು ಸೋಲೋದಂತೂ ಗ್ಯಾರಂಟಿ ನನಗನ್ಸುತ್ತೆ. ಸೋತ್ರೆ ಚೆನ್ನಾಗಿರುತ್ತೆ. USA ಒಳಗ್ ಬಂದ್ರೆ ಒಂದು ಒಳ್ಳೆ ಪೈಪೋಟಿನೂ ಇರುತ್ತೆ. ಅಂದ್ರೆ ಒಬ್ಬ ಅಂಡರ್ಡಾಗ್ ವರ್ಲ್ಡ್ ಕಪ್ ಗೆದ್ರೆ ಚೆನ್ನಾಗಿರೋ ಒಂದು ಕ್ರಿಕೆಟ್ ನ ಗೆದ್ದ ರೀತಿ ಆಗಿರುತ್ತೆ. ಇವಾಗ ಜಿಂಬಾಬ್ವೆ ಬಂದಿದೆ, ಇಂತಹ ತಂಡಗಳು
ಹೇಳಕ್ ಬರಲ್ಲ, ಯಾರು ಬೇಕಾದ್ರೂ ವರ್ಲ್ಡ್ ಕಪ್ ಗೆಲ್ಬಹುದು. ನನಗನ್ಸುತ್ತೆ ಭಾರತನ ಹೊರತುಪಡಿಸಿ ಯಾರಾದ್ರೂ ಅಂಡರ್ ಡಾಗ್ಸ್ ಈ ವರ್ಲ್ಡ್ ಕಪ್ ಗೆದ್ರೆ ಚೆನ್ನಾಗಿರುತ್ತೆ. ಇವಾಗ ನಾವು 1983 ಅಲ್ಲಿ ನಾವು ಗೆದ್ದಾಗ ಯಾರು ಅನ್ಕೊಂಡಿರ್ಲಿಲ್ಲ ಭಾರತ ಕಪ್ ಗೆಲ್ಲುತ್ತೆ ಅಂತ. ಇವಾಗ ನಾವು ಭಾರತದಲ್ಲಿ ಕ್ರಿಕೆಟ್ ಇಷ್ಟೊಂದು ಕ್ರೇಜ್ ಹುಟ್ಟೋದಕ್ಕೆ ಕಾರಣ ಅಂದ್ರೆ 1983 ಅಲ್ಲಿ ನಾವು ವರ್ಲ್ಡ್ ಕಪ್ ಗೆದ್ದಿರೋದೆ. ಇಲ್ಲಾದ್ರೆ ನಮ್ಮಲ್ಲಿ ಕ್ರೇಜ್ಗಳು ಇಷ್ಟೊಂದು ಮಟ್ಟಿಗೆ ಇರ್ತಿತ್ತು ಅಂತ ನನ್ಗಂತೂ ಅನಿಸ್ತಾ ಇರ್ಲಿಲ್ಲ. ಯಾಕಂದ್ರೆ ಸಚಿನ್ ತೆಂಡೂಲ್ಕರ್ ಅವ್ರು ಹೇಳ್ತಾರೆ, ನಾವು ಆ ಒಂದು ವರ್ಲ್ಡ್ ಕಪ್ ನೋಡೇ ನಾವು ಕ್ರಿಕೆಟ್ ಆಡೋದು ಕಲ್ತ್ವಿ. ಯಾರ್ದೇ ಇನ್ಸ್ಪಿರೇಷನ್ ಇದ್ರೆ 1983 ಆ ವರ್ಲ್ಡ್ ಕಪ್ ಅನ್ನೇ ನೋಡೇ ಗೆದ್ದಿರೋ ನಾವು ನೋಡಿ ಅದನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡ್ ಬಂದಿರ್ತೀವಿ. ಇಂತಹ ರಾಷ್ಟ್ರಗಳು, ಈಗ ಹೊಸ ರಾಷ್ಟ್ರಗಳು, ಕ್ರಿಕೆಟ್ ಶಿಶು ರಾಷ್ಟ್ರ ಅಂತ ಏನ್ ಹೇಳ್ತೀವಲ್ಲ, ಅಂತವ್ರು ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ರೆ ಅಲ್ಲಿಯೂ ಕ್ರಿಕೆಟ್ ಬೆಳೆಯುತ್ತೆ. ಹೌದು, ಈ ಒಂದು ನಿಟ್ಟಿನಲ್ಲಿ ನನಗೆ ಈ ಒಂದು ಮ್ಯಾಚ್ ನಮೀಬಿಯಾ ಗೆದ್ರೆ USA ಒಳಗ್ ಬರುತ್ತೆ. USA ಒಳಗ್ ಬಂದ್ರೆ ಅವರು ಚೆನ್ನಾಗಿರೋ ಆಟನ ಆಡಿ ಗೆದ್ರೆ ಅವರು ಕಪ್ ಗೆಲ್ಲೋ ಚಾನ್ಸಸ್ ಇರುತ್ತೆ. ಪಾಕಿಸ್ತಾನಕ್ಕೆ ಏನು ಅವರು ಹೇಳ್ಕೊಳ್ಳುವಂತ ಆ ಪ್ರದರ್ಶನ ಅವರು ಲೀಗಲ್ಲೂ ಮಾಡ್ಕೊಂಡಿಲ್ಲ. ಇನ್ನು ಅವರಲ್ಲೂ ಸರ್ ಹೇಳ್ದಂಗೆ ಯಾವುದೇ ಮುನ್ಸೂಚನೆನೂ ಇಲ್ಲ ಅವರು ಚೆನ್ನಾಗಿ ಆಡ್ತಾರೆ ಅಂತ. ಎಸ್, ಇನ್ನು ಪ್ರೇಮ್ ಸರ್, ಈಗ ಪಾಕಿಸ್ತಾನ್ಗೆ ಇವತ್ತಿನ ಮ್ಯಾಚ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ನಿಜ, ಪಾಕಿಸ್ತಾನಕ್ಕೆ ಇವತ್ತು ಮಾಡು ಇಲ್ಲವೇ ಮಡಿ ಪಂದ್ಯ. ಯಾಕಂದ್ರೆ ಸಾಕಷ್ಟು ಟೀಕೆಗಳು ಇಂಡಿಯಾ ಮೇಲೆ, ಬಲಿಷ್ಠವಾದ ಇಂಡಿಯಾ ಮೇಲೆ, ಸೋತ್ ಮೇಲೆ ಆ ಸ್ಪಿನ್ ಅಸ್ತ್ರ ವರ್ಕ್ ಆಗಿಲ್ಲ ಅಂತ ನಾಯಕ ಸ್ಪಿನ್ನರ್ ಮೇಲೆ ಹಾಕಿದ್ರೆ, ಮಾಜಿ ಆಟಗಾರರು ಮತ್ತೆ PCB ಇರಬಹುದು, ಕೋಚ್ ಇರಬಹುದು, ಹಳೆಯ ಆಟಗಾರರ ಮೇಲೆ ಕೈ ತೋರಿಸ್ತಾ ಇದ್ದಾರೆ. ಸ್ವತಃ ಅಫ್ರೀದಿ ಸ್ವಂತ ಹಳಿ ಶಹನ್ ಶಾ ಅಫ್ರೀದಿನೇ ಯಾಕೆ ಆಡಿಸಿರಿ, ಶದಾಬ್ ಖಾನ್ ಯಾಕೆ ಆಡಿಸ್ತಾ ಇದ್ದಾರೆ, ನವಾಜ್ನ ಯಾಕೆ ಆಡಿಸ್ತಾ ಇದ್ದಾರೆ, ಬಿಟ್ಬಿಡಿ ಅವ್ರನ್ನ ಅಂತೇಳಿ ಹೇಳ್ತಾ ಇದ್ದಾರೆ. ಆದಾಗ್ಯೂ ಕೂಡ ಇಂಡಿಯಾ ಮೇಲೆ ಎಲ್ಲೋ ತಪ್ಪು ಮಾಡಿದ್ರು ಸಲ್ಮಾನ್ ಆಗ ಅಂತ ಹೇಳಿದ್ರೆ, ಫಕರ್ ಜಮಾನ್ ಇರ್ಬೋದು, ನಸೀಮ್ ಶಾ ಇರ್ಬೋದು, ಒಳ್ಳೆ ಪ್ರದರ್ಶನ ಮಾಡೋರು. ಅವ್ರು ಬೆಂಚಲ್ಲೇ ಕೂರಿಸಿ ಸ್ಪಿನ್ನರ್ನೇ ತಗೊಂಬಂದ್ರು, ಸ್ಪಿನ್ನರ್ ಏನು ವರ್ಕ್ ಮಾಡಲಿಲ್ಲ. ಇನ್ನೊಂದು ಕಡೆಗೆ ನಾವು ನಮೀಬಿಯಾ ಅಂತ ನೋಡಿದಾಗ ಅಷ್ಟೇ ನಾಯಕ ತುಂಬಾ ಆಲ್ರೌಂಡರ್ ಆಟ ಆಡ್ತಾನೆ ಸಿಂಚನ. ಒಂದು ಎರಾಸ್ಮಸ್ ಬ್ಯಾಟಿಂಗ್ ಮತ್ತು ಬೌಲಿಂಗ್ 4 ವಿಕೆಟ್ ತಗೊಂಡಾರೆ ಇಂಡಿಯಾ ಮೇಲೆ ಮ್ಯಾಚ್ ಆಡ್ಬೇಕಾದ್ರೆ, ಹಾಗಾಗಿ ಡ್ಯಾಮೇಜ್ ಮಾಡಿದ್ದೆ ಆತ. ಇನ್ನೊಂದು ಕಡೆಗೆ ಲಾರೆನ್ಸ್ ಇರ್ಬೋದು, ಜಾನ್ ಫರ್ಲಿಂಗ್ ಇರ್ಬೋದು, ಹಾಗೇನೆ ಜಾನ್ ನಿಕೋಲಸ್ ಇರ್ಬೋದು, ಹಾಗೇನೆ ನಾಯಕ, ಈ 4 ಜನರು ತುಂಬಾ ಚೆನ್ನಾಗಿ ಆಡ್ತಾರೆ. ಪಾಕಿಸ್ತಾನವನ್ನ ಕಟ್ಟಾಕ್ಬೇಕಂದ್ರೆ ಎರಾಸ್ಮಸ್ ಮೇಲೆ ತುಂಬಾ ಜವಾಬ್ದಾರಿ ಇದೆ. ಯಾಕಂದ್ರೆ ಅವರು ತುಂಬಾ ವಿಕೆಟ್ ಹಿಂದಿಂದನೇ ಬೌಲಿಂಗ್ ಮಾಡ್ತಾರೆ. ಜೊತೆಗೆ ಅವರ ಏನು ಬೌಲಿಂಗ್ ಇದೆ, ಆ ಒಂದು ಬೌಲಿಂಗ್ ಅಸ್ತ್ರ ಅಂತ ಏನ್ ತಗೊಂಬಂದರೆ ಸ್ಪಿನ್, ಅದಕ್ಕಿಂತ ತುಂಬಾ ಚೆನ್ನಾಗಿರೋ ಬೌಲಿಂಗ್ ನ ಇವ್ರು ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆಗೆ ಮಳೆ ಅಂತ ಬಂದ್ರು ಕೂಡ ಒಂದೊಂದು ಅಂಕ ಹಂಚಿದ್ರು ಕೂಡ ಎಲ್ಲೋ ಪಾಯಿಂಟ್ ಆಧಾರದ ಮೇಲೆಗೂ ಕೂಡ ಪಾಕಿಸ್ತಾನಕ್ಕೆ ಹೆಲ್ಪ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಇವತ್ತಿನ ಪಂದ್ಯವನ್ನ ನಮೀಬಿಯಾ ಗೆಲ್ಬೇಕು, ಗೆದ್ರೆ ಮಾತ್ರ ಪಾಕಿಸ್ತಾನ ಔಟ್ ಆಗೋ ಸಾಧ್ಯತೆ ಇದೆ. ಪಾಕಿಸ್ತಾನ ಡಿಸ್ಟರ್ಬಿಂಗ್ ಆಗಿದೆ ಸಿಂಚನ. ಒಂದ್ ಕಡೆಗೆ ದೇಶದ ಸಪೋರ್ಟ್ ಇಲ್ಲ, ಇನ್ನೊಂದ್ ಕಡೆಗೆ ಅಭಿಮಾನಿಗಳ ಸಪೋರ್ಟ್ ಇಲ್ಲ, ಇನ್ನೊಂದ್ ಕಡೆಗೆ ತಂಡದಲ್ಲಿ ಅಸಮಾಧಾನ ಇರೋದ್ರಿಂದಾಗಿ ನನ್ನ ಪ್ರಕಾರ ಎಲ್ಲ ವೀಕ್ನೆಸ್ ಅನ್ನ ಈಸಿಯಾಗಿ ತೆಗೆದುಕೊಂಡ್ರೆ ಎರಾಸ್ಮಸ್ ನಾಯಕತ್ವದಲ್ಲಿ ಮತ್ತೊಮ್ಮೆ ಜಯ ಸಾಧಿಸಬಹುದು. ಆ ಮೂಲಕ ಪಾಕಿಸ್ತಾನ ಹೊಡೆದೋಡಿಸಿ ಅವರನ್ನ ಲೀಗ್ ನಿಂದ ಆಚೆ ಹಾಕಿ ಇನ್ನಷ್ಟು ಅವಮಾನಕ್ಕೆ ಗುರಿ ಮಾಡುವ ಎಲ್ಲ ಎಬಿಲಿಟಿ ನಮೀಬಿಯಾ ತಂಡಕ್ಕಿದೆ. ಎಸ್, ಓಕೆ. ಇನ್ನು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಇವತ್ತು ಭಾರತ ಹಾಗೂ ನೆದರ್ಲ್ಯಾಂಡ್ಸ್ ಮುಖಾಮುಖಿ ಆಗ್ತಾ ಇದೆ. ಇನ್ನೊಂದು ಕಡೆ ಪಾಕಿಸ್ತಾನ ಹಾಗೂ ನಮೀಬಿಯಾ ಮ್ಯಾಚ್ ಕೂಡ ಇದೆ. ಏನಾಗುತ್ತೆ ಅಂದರೆ ಇವತ್ತು ಪಾಕಿಸ್ತಾನಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯ. ಹೀಗಾಗಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.